ಹಲೋ ಫ್ರೆಂಡ್ಸ್, ನಮ್ಮ ಲಾಯಕ್ಸ್ ಬೆಂಗಳೂರು ಚಾನಲ್ಗೆ ಸ್ವಾಗತ. ಇವತ್ತು ನಡೆದಂಥ ಕರ್ನಾಟಕ ಲೋಕಸೇವಾ ಆಯೋಗದ ಗೆಜೆಟೆಡ್ ಪ್ರೊಬೇಷನರ್ ಎಕ್ಸಾಮ್ ಇದರ ಪೇಪರ್ 1 ಜನರಲ್ ಸ್ಟಡೀಸ್ ಪೇಪರ್ 1ನ ಪ್ರಾಬ್ಲಮ್ ಹಾಗೂ ಸೊಲ್ಯೂಷನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಿದ್ದೇವೆ. ಈ ಪೇಪರ್ನ ಮೊದಲನೇ ಕ್ವೆಶನ್ ಎಕಾನಮಿಗೆ ಸಂಬಂಧಪಟ್ಟದ್ದು, ಟ್ಯಾಕ್ಸಸ್ ಮೇಲೆ ಕೊಟ್ಟಿರುವಂಥದ್ದು. ನಿಮ್ಮ ಲಿಸ್ಟ್ 1ಅಲ್ಲಿ ಹಲವಾರು ರೀತಿಯ ಡ್ಯೂಟೀಸ್ ಟ್ಯಾಕ್ಸಸ್ನ ಕೊಟ್ಟಿದ್ದಾರೆ. ಲಿಸ್ಟ್ 2 ಅಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಈ ಇನ್ಕಮ್ ಟ್ಯಾಕ್ಸ್ನ ಯಾರು ಲೆವಿ ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ, ಅಪ್ರೋಪ್ರಿಯೇಟ್ ಮಾಡ್ತಾರೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಸ್ಟ್ಯಾಂಪ್ ಡ್ಯೂಟೀಸ್ ಆ್ಯಂಡ್ ಡ್ಯೂಟೀಸ್ ಆನ್ ಮೆಡಿಕಲ್ ಇದಕ್ಕೆ ಮ್ಯಾಚ್ ಮಾಡಬೇಕಾಗಿದ್ದು, ಡ್ಯೂಟೀಸ್ ಲೆವಿಡ್ ಬೈ ದ ಯೂನಿಯನ್ ಗೌರ್ಮೆಂಟ್ ಬಟ್ ಕಲೆಕ್ಟೆಡ್ ಆ್ಯಂಡ್ ಅಪ್ರೋಪ್ರಿಯೇಟೆಡ್ ಬೈ ದ ಸ್ಟೇಟ್ಸ್. ಡ್ಯೂಟೀಸ್ ಆನ್ ಸಕ್ಸೆಷನ್ ಟು ಪ್ರಾಪರ್ಟಿ ಅದರ್ ದ್ಯಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇದನ್ನು ಮ್ಯಾಚ್ ಮಾಡಬೇಕಿದ್ದು, ಟ್ಯಾಕ್ಸಸ್ ಲಿವಿಡ್ ಆ್ಯಂಡ್ ಕಲೆಕ್ಟೆಡ್ ಬೈ ದ ಯೂನಿಯನ್ ಬಟ್ ಅಸೈನ್ ಟು ದ ಸ್ಟೇಟ್ಸ್. ಸಿ, ಟ್ಯಾಕ್ಸಸ್ ಆನ್ ಇನ್ಕಮ್ ಅದರ್ ದ್ಯಾನ್ ಕಾರ್ಪೊರೇಷನ್ ಟ್ಯಾಕ್ಸ್ ಆ್ಯಂಡ್ ಟ್ಯಾಕ್ಸಸ್ ಆನ್ ಅಗ್ರಿಕಲ್ಚರಲ್ ಇನ್ಕಮ್ ಇದಕ್ಕೆ ಮ್ಯಾಚ್ ಮಾಡಬೇಕಾಗಿದ್ದು, ಟ್ಯಾಕ್ಸಸ್ ಲಿವಿಡ್ ಆ್ಯಂಡ್ ಕಲೆಕ್ಟೆಡ್ ಬೈ ದ ಯೂನಿಯನ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ಎಕ್ಸಸೈಸ್ ಡ್ಯೂಟಿ ಆನ್ ಡ್ಯೂಟೀಸ್ ಅದರ್ ದ್ಯಾನ್ ಮೆಡಿಕಲ್ ಆ್ಯಂಡ್ ಟಾಯ್ಲೆಟ್ ಪ್ರಿಪ್ರೇಷನ್ ಇದನ್ನು ಮ್ಯಾಚ್ ಮಾಡಬೇಕಾದ ಸರಿಯಾದ ಉತ್ತರ taxes levied and collected by the union but which may be distributed between the union and states. ಸರಿಯಾದ ಉತ್ತರ 1. ಎರಡನೇ ಪ್ರಶ್ನೆ, which state or union territory has released a booklet for students on Ambedkar's teachings? ಇದಕ್ಕೆ ಉತ್ತರ ಆಪ್ಷನ್ 4 ಡೆಲ್ಲಿ. ಮೂರನೇ ಪ್ರಶ್ನೆ ಜಾಗ್ರಫಿಗೆ ಸಂಬಂಧಪಟ್ಟಿದ್ದು, ಕೇಮ್ ಟೆರೇಸಸ್ ಆರ್ ಫೌಂಡ್ ಬೈ ದ ಡೆಪಾಸಿಟ್ಸ್ ಆಫ್ 1 ನೀಶೆ ಗ್ಲೇಷಿಯರ್, ಆಲ್ಪೈನ್ ಗ್ಲೇಷಿಯರ್, ಗ್ಲೇಷಿಯರ್ ಪ್ಲಕಿಂಗ್, ವ್ಯಾಲಿ ಗ್ಲೇಷಿಯರ್ ಇದಕ್ಕೆ ಉತ್ತರ ಗ್ಲೇಷಿಯರ್ ಪ್ಲಕಿಂಗ್. ನಾಲ್ಕನೇ ಪ್ರಶ್ನೆ ಇಂಡಿಯನ್ ಕಲ್ಚರ್ಗೆ ಸಂಬಂಧಪಟ್ಟಿದ್ದು, ನಯನಾರ್ಸ್ ಬಗ್ಗೆ ಕೇಳಿರುವಂಥದ್ದು. ಇದರಲ್ಲಿ ನಿಮ್ಮ ಆಪ್ಷನ್ಸ್ ಎ ಬಿ ಸಿ ಡಿ. ಎ, ದೇವರ್ ಸಂಗಮ್ ಪೊಯೆಟ್ಸ್. ಬಿ, ದೇವರ್ ಶೈವ ಸೇಂಟ್ಸ್, ದೇ ಕಂಪೋಸ್ ಡಿವೋಷನಲ್ ಪೊಯೆಟ್ರಿ ಆಲ್ಸೋ ನೋನ್ ಆಸ್ ಪುರಾತನಾಸ್, ದೇವರ್ 64 ಇನ್ ನಂಬರ್. ಇದರಲ್ಲಿ ನೀವು ಚೂಸ್ ಮಾಡಬೇಕಿತ್ತು ಕರೆಕ್ಟ್ ಸ್ಟೇಟ್ಮೆಂಟ್ಸ್ನ. ಈ 4 ಸ್ಟೇಟ್ಮೆಂಟಲ್ಲಿ ದೇವರ್ ಶೈವ ಸೇಂಟ್ಸ್, ದೇ ಕಂಪೋಸ್ ಡಿವೋಷನಲ್ ಪೊಯೆಟ್ರಿ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಬಿ ಆ್ಯಂಡ್ ಸಿ ಓನ್ಲಿ, ನಿಮ್ಮ ಆಪ್ಷನ್ 4. ಐದನೇ ಪ್ರಶ್ನೆ ನಿಮ್ಮ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು, ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಆಫ್ ಅಮೆರಿಕಾ ಇದಕ್ಕೆ ರೀಸೆಂಟ್ಲಿ ಯಾರನ್ನ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡಿದ್ರು ಅಂತ ಕೇಳಿದರೆ ಈ ಪ್ರಶ್ನೆಗೆ ಉತ್ತರ ಸೇತುರಾಮನ್ ಪಂಚನಾಥನ್, ನಿಮ್ಮ ಆಪ್ಷನ್ 3. ಆರನೇ ಪ್ರಶ್ನೆ ಎಕಾನಮಿ ಹಾಗೂ ಟ್ಯಾಕ್ಸಸ್ಗೆ ಸಂಬಂಧಪಟ್ಟಿದ್ದು, ಪರ್ಟಿಕ್ಯುಲರ್ಲಿ ಕಾರ್ಪೊರೇಷನ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಥ 3 ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಎ, ಕಾರ್ಪೊರೇಷನ್ ಟ್ಯಾಕ್ಸ್ ಇಸ್ ಲಿವಿಡ್ ಆನ್ ದ ಇನ್ಕಮ್ ಆಫ್ ಬೋತ್ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಕಂಪನೀಸ್ ಆ್ಯಂಡ್ ಕಾರ್ಪೊರೇಷನ್ಸ್. ಬಿ, ಕಾರ್ಪೊರೇಷನ್ ಟ್ಯಾಕ್ಸ್ ಇಸ್ ಲಿವಿಡ್ ಆನ್ ದ ಇನ್ಕಮ್ಸ್ ಆಫ್ ಇಂಡಿವಿಜುವಲ್ಸ್ and Hindu undivided family. C, corporation tax is levied only on the incomes of registered companies and corporations. ಈ 3 ಸ್ಟೇಟ್ಮೆಂಟ್ಸ್ನ ನೋಡಿದರೆ ನಾವು ಬಿನ ಆರಾಮಾಗಿ ಎಲಿಮಿನೇಟ್ ಮಾಡ್ಬೋದು. ಇಂಡಿವಿಜುವಲ್ಸ್ ಹಾಗೂ ಫ್ಯಾಮಿಲಿಗೆ ಸಂಬಂಧಪಟ್ಟ ಟ್ಯಾಕ್ಸ್ ಅಂತೂ ಕಾರ್ಪೊರೇಷನ್ ಟ್ಯಾಕ್ಸ್ ಅಲ್ಲ. ರಿಜಿಸ್ಟರ್ಡ್ ಹಾಗೂ ಅನ್ರಿಜಿಸ್ಟರ್ಡ್ ಕಂಪ್ನಿ ಮಧ್ಯ ರಿಜಿಸ್ಟರ್ಡ್ ಕಂಪ್ನೀಸ್ ಆ್ಯಂಡ್ ಕಾರ್ಪೊರೇಷನ್ ಟ್ಯಾಕ್ಸ್ನ ತುಂಬುತ್ತೆ. ಹಾಗಾಗಿ ಕೇವಲ ಸ್ಟೇಟ್ಮೆಂಟ್ ಸಿ ಕರೆಕ್ಟ್. ಇದಕ್ಕೆ ಸರಿಯಾದ ಉತ್ತರ ಓನ್ಲಿ ಸಿ ಇಸ್ ಟ್ರೂ, ಆಪ್ಷನ್ 2. ಏಳನೇ ಪ್ರಶ್ನೆ ಕೂಡ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟದ್ದು. ನೇಮ್ ಆಫ್ ದ ರೀಸೆಂಟ್ಲಿ ಲಾಂಚ್ಡ್ ಫಸ್ಟ್ ಸ್ಯಾಟಲೈಟ್ ಆಫ್ ಇಥಿಯೋಪಿಯಾ ಇದಕ್ಕೆ ಸರಿಯಾದ ಉತ್ತರ ETRSS 1. ಮುಂದಿನ ಪ್ರಶ್ನೆ ಜಾಗ್ರಫಿಗೆ ಸಂಬಂಧಪಟ್ಟಿದ್ದು, ಲೇಯರ್ ಆಫ್ ಫ್ರೀಸಿಂಗ್ ಆರ್ ಫ್ರೋಸನ್ ವಾಟರ್ ಆನ್ ದ ಟಾಪ್ ಆಫ್ ದ ರಿವರ್, ಐಸ್ ಆರ್ ಲ್ಯಾಂಡ್ ಇದನ್ನು ಏನಂತ ಕರೀತಾರೆ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಲೆಟ್ಸ್, ಸರ್ಕ್ಯೂ, ಸ್ನೋ ಕ್ಯಾಪ್, ಸ್ನೋ ಲೈನ್ ಇದಕ್ಕೆ ಸರಿಯಾದ ಉತ್ತರ ಸ್ನೋ ಕ್ಯಾಪ್. ಮುಂದಿನ ಪ್ರಶ್ನೆ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಕಾಯಿನೇಜ್ ಪಂಚ್ ಮಾರ್ಕ್ಡ್ ಕಾಯಿನ್ಸ್ PMC ಹ್ಯಾವ್ ಸ್ಪೆಷಲ್ ಪ್ಲೇಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ವಿತ್ ರೆಫರೆನ್ಸ್ ಟು ದಿಸ್. ಇದರಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೇ ಆರ್ ದ ಅರ್ಲಿಯೆಸ್ಟ್ ಕಾಯಿನೇಜ್ ಇನ್ ಇಂಡಿಯಾ, ದೇ ವರ್ ನಾಟ್ ಇನ್ ಸರ್ಕ್ಯುಲೇಷನ್ ಇನ್ ಸೌತ್ ಇಂಡಿಯಾ, ವಿ ಕ್ಯಾನ್ ನೋಟಿಸ್ ಸಿಂಬಲ್ಸ್ ಆನ್ ಒನ್ ಆರ್ ದ ಬೋತ್ ಸೈಡ್ಸ್ ಆಫ್ ದಿಸ್ ಕಾಯಿನ್ಸ್ ಆರ್ ಮೇಡ್ ಆಫ್ ಸಿಲ್ವರ್. ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಎ ಆ್ಯಂಡ್ ಸಿ ಇವೆರಡು ಕರೆಕ್ಟ್ ಆದ ಸ್ಟೇಟ್ಮೆಂಟ್ಸ್. ದೇ ಆರ್ ದ ಅರ್ಲಿಯೆಸ್ಟ್ ಕಾಯಿನೇಜ್ ಇನ್ ಇಂಡಿಯಾ, ವಿ ಕ್ಯಾನ್ ನೋಟಿಸ್ ಸಿಂಬಲ್ಸ್ ಆನ್ ಒನ್ ಆರ್ ಬೋತ್ ಸೈಡ್ಸ್ ಆಫ್ ದಿಸ್ ಕಾಯಿನ್ಸ್. ಸೊ ಇದಕ್ಕೆ ಉತ್ತರ ಎ ಆ್ಯಂಡ್ ಸಿ ಓನ್ಲಿ, ನಿಮ್ಮ ಆಪ್ಷನ್ 2. 10ನೇ ಪ್ರಶ್ನೆ ವಿಚ್ ಕಂಟ್ರಿ ರೀಸೆಂಟ್ಲಿ ಡಿಕ್ಲೇರ್ಡ್ ಎಮರ್ಜೆನ್ಸಿ ಇನ್ ದ ಗ್ಯಾಲಪಗೋಸ್ ಐಲ್ಯಾಂಡ್ಸ್? ಫಿನ್ಲ್ಯಾಂಡ್, ಸ್ವೀಡನ್, ಬಹಾಮಾಸ್, ಇಕ್ವೆಡೋರ್ ಇದಕ್ಕೆ ಉತ್ತರ 4 ಇಕ್ವೆಡೋರ್. 11ನೇ ಪ್ರಶ್ನೆ ನಿರ್ಭಯ ಗ್ಯಾಂಗ್ ರೇಪ್ ಮರ್ಡರ್ ಕನ್ವಿಕ್ಟ್ಸ್ ಏನಿದ್ರು ಅವರು ಮರ್ಸಿ ಪೆಟಿಷನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ ಫೈಲ್ ಮಾಡಿದರು. ಈ ಮರ್ಸಿ ಪೆಟಿಷನ್ ಬಗ್ಗೆ ಇಲ್ಲಿ ಕ್ವೆಶನ್ ಕೇಳ್ತಾ ಇದ್ದಾರೆ. ಆಸ್ ಪರ್ ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಿಡ್ ದ ಪ್ರೆಸಿಡೆಂಟ್ ರಿಜೆಕ್ಟ್ ದ ಪೆಟಿಷನ್? ಆರ್ಟಿಕಲ್ 70 ಪಾರ್ಟ್ 5, ಆರ್ಟಿಕಲ್ 71 ಪಾರ್ಟ್ 5, ಆರ್ಟಿಕಲ್ 72 ಪಾರ್ಟ್ 5, ಆರ್ಟಿಕಲ್ 74 ಪಾರ್ಟ್ 5. ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಪಾರ್ಡನಿಂಗ್ ಪವರ್ಸ್ನ ಆರ್ಟಿಕಲ್ 72 ಕೆಳಗೆ ನೀಡಲಾಗಿದೆ. ಹಾಗಾಗಿ ಇಲ್ಲಿ ಉತ್ತರ ಆಪ್ಷನ್ 3 ಆರ್ಟಿಕಲ್ 72.
12ನೇ ಪ್ರಶ್ನೆ, ದ ಅನ್ಎಂಪ್ಲಾಯ್ಮೆಂಟ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ದ ಇನ್ಅಡಿಕ್ವಸಿ ಆಫ್ ಪ್ರೊಡಕ್ಟಿವ್ ಕೆಪಾಸಿಟಿ ಟು ಕ್ರಿಯೇಟ್ ಎನಫ್ ಜಾಬ್ಸ್ ಫಾರ್ ಆಲ್ ದೋಸ್ ಏಬಲ್ ಟು ಅಂಡ್ ವಿಲ್ಲಿಂಗ್ ಟು ವರ್ಕ್ ರೆಫರ್ಸ್ ಟು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್, ಓಪನ್ ಅನ್ಎಂಪ್ಲಾಯ್ಮೆಂಟ್. ಯಾರ್ಯಾರಿಗೆ ಕೆಲಸ ಮಾಡೋ ಕೇಪಬಿಲಿಟಿ ಹಾಗೂ ಇಚ್ಛೆ ಎರಡೂ ಇದೆ ಆದರೂ ಅನ್ಎಂಪ್ಲಾಯ್ಮೆಂಟ್ ಇರುವಂಥದ್ದು, ಇದನ್ನು ಏನಂತ ಕರೀತಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಎಲಿಮಿನೇಟ್ ಮಾಡ್ಬೋದು. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲ, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲ, ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲ. ಇದೆಲ್ಲ ಎಕಾನಮಿ ಹೇಗೆ ನಡೆಯುತ್ತೆ ಅದ್ರ ಮೂಲಕ ಕ್ರಿಯೇಟ್ ಆಗುವಂಥ ಅನ್ಎಂಪ್ಲಾಯ್ಮೆಂಟ್. ಇನ್ಎಡಿಕ್ವೇಸಿ ಆಫ್ ಪ್ರೊಡಕ್ಟಿವ್ ಕೆಪಾಸಿಟಿ ಇದ್ರ ಮೇಲೆ ಇರುವಂಥ ಅನ್ಎಂಪ್ಲಾಯ್ಮೆಂಟ್ ಓಪನ್ ಅನ್ಎಂಪ್ಲಾಯ್ಮೆಂಟ್. ಹಾಗಾಗಿ ಇಲ್ಲಿ ಉತ್ತರ ನಿಮ್ಮ ಆಪ್ಷನ್ 4. 13ನೇ ಪ್ರಶ್ನೆ, ಹೂ ಡಿಸ್ಕ್ರೈಬ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಸ್ ಕ್ವಾಸಿ ಫೆಡರಲ್? ಜೆನ್ನಿಂಗ್ಸ್, ಕೆ.ಸಿ. ವೇರ್, ಮಾರಿಸ್ ಜೋನ್ಸ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇದಕ್ಕೆ ಉತ್ತರ ಕೆ.ಸಿ. ವೇರ್, ನಿಮ್ಮ ಆಪ್ಷನ್ 2. 14ನೇ ಪ್ರಶ್ನೆ, ಇಂಡಿಯಾಸ್ ರ್ಯಾಂಕ್ ಇನ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2020 ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಆದ ಪ್ರಶ್ನೆ. 14th ರ್ಯಾಂಕ್, 11th ರ್ಯಾಂಕ್, 9th ರ್ಯಾಂಕ್, 5th ರ್ಯಾಂಕ್. ಇದಕ್ಕೆ ಉತ್ತರ 5th ರ್ಯಾಂಕ್, ನಿಮ್ಮ ಆಪ್ಷನ್ 4. 15ನೇ ಪ್ರಶ್ನೆ, ದ ಮೈಗ್ರೇಷನ್ ಟ್ರಾನ್ಸಿಷನ್ ಥಿಯರಿ ಪುಟ್ ಫೋರ್ತ್ ಬೈ ಝೆಲೆನ್ಸ್ಕಿ ಈಸ್ ಬೇಸ್ಡ್ ಅಪಾನ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಮಾಡೆಲ್, ವೆಬರ್ಸ್ ಲೀಸ್ಟ್ ಕಾಸ್ಟ್ ಥಿಯರಿ, ರಾಸ್ಟೋಸ್ ಡೆವಲಪ್ಮೆಂಟ್ ಥಿಯರಿ, ಮೆಕಿಂಡರ್ಸ್ ಹಾರ್ಟ್ಲ್ಯಾಂಡ್ ಥಿಯರಿ. ಇದಕ್ಕೆ ಉತ್ತರ ಆಪ್ಷನ್ ಎ, ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಮಾಡೆಲ್. ಈ ಝೆಲೆನ್ಸ್ಕಿ ಮಾಡೆಲ್ ಮೈಗ್ರೇಷನ್ ಟ್ರಾನ್ಸಿಷನ್ ಥಿಯರಿ ಅಂದರೆ ಜನ ಒಂದು ಸಮಾಜದಲ್ಲಿ ಯಾಕೆ ಒಂದು ಜಾಗಕ್ಕಿಂತ ಇನ್ನೊಂದು ಜಾಗಕ್ಕೆ ಮೈಗ್ರೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡುತ್ತೆ. ಇದು ಯಾವ ಸಮಾಜ ಎಷ್ಟು ಡೆವಲಪ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಈ ಝೆಲೆನ್ಸ್ಕಿ ಥಿಯರಿ ಹೇಳುತ್ತೆ. ಇಲ್ಲಿ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಮಾಡೆಲ್ ಇದು ಕೂಡ ಮೈಗ್ರೇಷನ್ ಬಗ್ಗೆ ಹೇಳುತ್ತೆ. ಇದನ್ನು ಬೇಸ್ ಮಾಡಿ ಈ ಝೆಲೆನ್ಸ್ಕಿ ಥಿಯರಿ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಉತ್ತರ ನಿಮ್ಮ ಆಪ್ಷನ್ 1, ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಮಾಡೆಲ್. ಮುಂದಿನ ಪ್ರಶ್ನೆ, ಹಿಂದೂ ಐಕಾನೋಗ್ರಫಿಗೆ ಸಂಬಂಧಪಟ್ಟಿದ್ದು ಚತುರ್ವಿಂಶತಿ ಮೂರ್ತಿ. ಐಕಾನ್ ಅಂದರೆ ಮೂರ್ತಿಗಳು. ಈ ಚತುರ್ವಿಂಶತಿ ಮೂರ್ತಿ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಸ್ಕಲ್ಪ್ಚರಲ್ ಸೀನ್ಸ್ ಡಿಪೆಕ್ಟಿಂಗ್ ಸ್ಟೋರೀಸ್ ರಿಲೇಟೆಡ್ ಟು ಲೀಲಾ ಫಾರ್ಮ್ಸ್ ಆಫ್ ಕೃಷ್ಣ, ಸ್ಕಲ್ಪ್ಚರ್ಸ್ ಆಫ್ ಗಾಡೆಸಸ್ ನೋ ಸ್ಲೇಯಿಂಗ್ ಅಸುರಾಸ್, ಸಂಹಾರ ಮೂರ್ತಿ ಫಾರ್ಮ್ ಆಫ್ ಶಿವ, ಫಾರ್ಮ್ಸ್ ಆಫ್ ವಿಷ್ಣು ಐಡೆಂಟಿಫೈಡ್ ಆನ್ ದ ಬೇಸಿಸ್ ಆಫ್ ಆಟ್ರಿಬ್ಯೂಟ್ಸ್ ಇನ್ ಹಿಸ್ 4 ಹ್ಯಾಂಡ್ಸ್. ಇಲ್ಲಿ ಚತುರ್ ಅಂದರೆ ನಮಗೆ ಗೊತ್ತು 4 ಅಂತ, 4 ಹ್ಯಾಂಡ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಫಾರ್ಮ್ಸ್ ಆಫ್ ವಿಷ್ಣು ಐಡೆಂಟಿಫೈಡ್ ಆನ್ ದ ಬೇಸಿಸ್ ಆಫ್ ಆಟ್ರಿಬ್ಯೂಟ್ಸ್ ಇನ್ ಹಿಸ್ 4 ಹ್ಯಾಂಡ್ಸ್. ಇದು ಇಲ್ಲಿ ಉತ್ತರ, ನಿಮ್ಮ ಆಪ್ಷನ್ 4. 17ನೇ ಪ್ರಶ್ನೆ, ರೀಸೆಂಟ್ಲಿ ದ ಫಸ್ಟ್ ವುಮನ್ ಪೈಲಟ್ ಆಫ್ ದ ಇಂಡಿಯನ್ ನೇವಿ ಜಾಯಿನ್ ನೇವಲ್ ಆಪರೇಷನ್ಸ್ ಇನ್ ಕೋಚಿ ಟು ಫ್ಲೈ ದ ಇಂಡಿಯನ್ ನೇವಿ ಫಿಕ್ಸ್ಡ್ ವಿಂಗ್ ಡಾರ್ನಿಯರ್ ಸರ್ವೆಲೆನ್ಸ್ ಏರ್ಕ್ರಾಫ್ಟ್. ನಿಮಗೆ 4 ಆಪ್ಷನ್ ಕೊಟ್ಟಿದ್ದಾರೆ. ಇದು ಕೂಡ ಫ್ಯಾಕ್ಚುಯಲ್ ಕ್ವೆಶ್ಚನ್. 1. Sub Lieutenant Shivangi Swaroop from Bihar. 2. Wing Commander Trutri Bhatnagar from Maharashtra. 3rd. Lieutenant Purvika Nayak from Karnataka. 4. Aviator Saroja Desai from Uttar Pradesh. ಇದಕ್ಕೆ ಉತ್ತರ ನಿಮ್ಮ ಆಪ್ಷನ್ ಬಿ, ಸಬ್ ಲೆಫ್ಟಿನೆಂಟ್ ಶಿವಾಂಗಿ ಸ್ವರೂಪ್ ಫ್ರಮ್ ಬಿಹಾರ್. ಮತ್ತು ಎಕಾನಮಿಗೆ ಸಂಬಂಧಪಟ್ಟ ಪ್ರಶ್ನೆ 18th ಕ್ವೆಶ್ಚನ್, GNP ನಿಮ್ಮ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟಲ್ಲಿ ಏನೇನಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1, total domestic and foreign output claimed by residents of a country, total domestic output claimed by residents of a country, total foreign output claimed by residents of a country. 4. None of the above. GDP ಅಂದರೆ ಒಂದು ಕಂಟ್ರಿ ಒಳಗಿರುವಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಕನ್ಸಿಡರ್ ಮಾಡುತ್ತೆ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದರೆ ನಮ್ಮ ರೆಸಿಡೆನ್ಸ್, ಭಾರತದ ರೆಸಿಡೆನ್ಸ್ ಎಲ್ಲೇ ಇದ್ರೂ ಅವರು ಎಷ್ಟು ಔಟ್ಪುಟ್ನ ಮಾಡ್ತಾ ಇದ್ದಾರೆ, ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಅಂದರೆ ಭಾರತದೊಳಗಿರುವಂಥ ಫಾರಿನರ್ಸ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಎಕ್ಸ್ಕ್ಲೂಡ್ ಮಾಡಲಾಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಟೋಟಲ್ ಫಾರಿನ್ ಔಟ್ಪುಟ್ ಕ್ಲೇಮ್ಡ್ ಬೈ ರೆಸಿಡೆನ್ಸ್ ಆಫ್ ಎ ಕಂಟ್ರಿ, ನಿಮ್ಮ ಆಪ್ಷನ್ 3. 19th ಪ್ರಶ್ನೆ, ಪಾಲಿಟಿಗೆ ಸಂಬಂಧಪಟ್ಟಿದ್ದು. ಹೂ ಅಪಾಯಿಂಟ್ಸ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ? 1. ಪ್ರೈಮ್ ಮಿನಿಸ್ಟರ್, 2. ಲೋಕಸಭಾ, 3. ಪ್ರೆಸಿಡೆಂಟ್, 4. ನನ್ ಆಫ್ ದ ಅಬವ್. ಇದಕ್ಕೆ ಉತ್ತರ 3. ಪ್ರೆಸಿಡೆಂಟ್. ತುಂಬ ಈಸಿ ಆಗಿರೋ ಕ್ವೆಶ್ಚನ್. ಮುಂದಿನ ಪ್ರಶ್ನೆ, ಎಮಿಗ್ರೇಷನ್ ಬಿಲ್ 2019ಗೆ ಸಂಬಂಧಪಟ್ಟಿದ್ದು. ಈ ಹೊಸ ಆ್ಯಕ್ಟ್ ಹಳೆ ಯಾವುದನ್ನು ರೀಪ್ಲೇಸ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದರ ಉತ್ತರ ನಿಮ್ಮ ಆಪ್ಷನ್ 3, ಎಮಿಗ್ರೇಷನ್ ಆ್ಯಕ್ಟ್ 1983. 21ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಪರ್ಟಿಕ್ಯುಲರ್ಲಿ ಫೇಮಸ್ ಫಾರ್ ಇಟ್ಸ್ ರಿಚ್ ಡೆಪಾಸಿಟ್ಸ್ ಆಫ್ ಮೆನಿ ರೇರ್ ಮಿನರಲ್ಸ್? ಇದಕ್ಕೆ ಆಪ್ಷನ್ ಸೌತ್ ಆಫ್ರಿಕಾ, ನ್ಯೂಜಿಲ್ಯಾಂಡ್, ಮೆಕ್ಸಿಕೋ ಹಾಗೂ ಸೌತ್ ಅಮೆರಿಕಾ. ಜಾಗ್ರಫಿಗೆ ಸಂಬಂಧಪಟ್ಟದ ಕ್ವೆಶ್ಚನ್. ಇದಕ್ಕೆ ಉತ್ತರ ಸೌತ್ ಆಫ್ರಿಕಾ. ಮತ್ತೊಂದು ಕಾಯಿನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಆರ್ ಕಾಮನ್ ಟು ದ ಕಾಯಿನ್ಸ್ ಇಶ್ಯೂಡ್ ಬೈ ಇಂಡೋ ಗ್ರೀಕ್ ಅಂಡ್ ಕುಶಾನ ರೂರಲ್ಸ್? effigies of Greek and Indian deities, bilingual coins, use of gold and copper, portrait of kings.
ಈ ನಾಲ್ಕಲ್ಲಿ ಸರಿಯಾದವು ಬಿ ಬೈಲಿಂಗ್ವಲ್ ಕಾಯಿನ್ಸ್ ಹಾಗೂ ಡಿ ಪೋರ್ಟ್ರೇಟ್ ಆಫ್ ಕಿಂಗ್ಸ್. ಹಾಗಾಗಿ ಇದಕ್ಕೆ ಉತ್ತರ ನಿಮ್ಮ ಆಪ್ಷನ್ 2 ಬಿ ಆ್ಯಂಡ್ ಡಿ ಓನ್ಲಿ. 23rd question. Which of the following ministry has recently announced to set up the Central Consumer Protection Authority? ನಿಮ್ಮ ಆಪ್ಷನ್ಸ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್. ನಿಮ್ಮ ಕ್ವೆಶ್ಚನಲ್ಲೇ ಆನ್ಸರ್ ಇದೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಯಾವ ಸಚಿವಾಲಯಕ್ಕೆ ಬರುತ್ತೆ? ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ನಿಮ್ಮ ಆಪ್ಷನ್ 3. ಮತ್ತೆ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಥ ಎಕಾನಮಿ ಕ್ವೆಶ್ಚನ್. ನಿಮ್ಮ 24th ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ನಾನ್ ಟ್ಯಾಕ್ಸ್ ರೆವಿನ್ಯೂ? ಇಂಟ್ರೆಸ್ಟ್ ಟ್ಯಾಕ್ಸ್, ಡಿವಿಡೆಂಡ್ಸ್ ಆ್ಯಂಡ್ ಪ್ರಾಫಿಟ್ಸ್, ಎಕ್ಸ್ಟರ್ನಲ್ ಗ್ರಾಂಟ್ಸ್, ಇಂಟ್ರೆಸ್ಟ್ ರಿಸೀಟ್ಸ್. ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂದರೆ ಸರ್ಕಾರಕ್ಕೆ ಟ್ಯಾಕ್ಸಸ್ ಬಿಟ್ಟು ಬೇರೆ ಯಾವ ಸೋರ್ಸಸ್ಸಿಂದ ಇನ್ಕಮ್ ಬರುತ್ತೆ ಅದನ್ನು ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಕರೀತಾರೆ. ಇದಕ್ಕೆ ಉತ್ತರ ನಿಮ್ಮ ಆಪ್ಷನ್ 1 ಇಂಟ್ರೆಸ್ಟ್ ಟ್ಯಾಕ್ಸ್. 25ನೇ ಪ್ರಶ್ನೆ. ಲಿಬರಲ್ ಪೊಲಿಟಿಕಲ್ ಪಾರ್ಟೀಸ್ ಏಮ್ ಅಟ್ ರಿಫಾರ್ಮಿಂಗ್ ದ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್, ಎಸ್ಟಾಬ್ಲಿಷಿಂಗ್ ಅ ನ್ಯೂ ಆರ್ಡರ್ ಬೈ ಓವರ್ಥ್ರೋಯಿಂಗ್ ದ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್, ಬಿಲೀವಿಂಗ್ ಇನ್ ದ ಸ್ಟೇಟಸ್ ಕೋ, ಕ್ಲಿಂಗಿಂಗ್ ಟು ದ ಓಲ್ಡ್ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ನೀವು ಎಲಿಮಿನೇಟ್ ಮಾಡ್ಬೋದಿತ್ತು. ಓವರ್ಥ್ರೋಯಿಂಗ್ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತೂ ಅಲ್ಲ, ಬಿಲೀವಿಂಗ್ ಇನ್ ಸ್ಟೇಟಸ್ ಕೋ ಇದು ಕೂಡ ಅಲ್ಲ. ಯಾಕೆಂದರೆ ಲಿಬರಲ್ ಪೊಲಿಟಿಕಲ್ ಪಾರ್ಟೀಸ್ ಚೇಂಜ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಓಲ್ಡ್ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಇದಕ್ಕೆ ಕ್ಲಿಂಗ್ ಮಾಡೋದು ಇದು ಕೂಡ ಅಲ್ಲ. ಇವು ಮೂರನ್ನು ಎಲಿಮಿನೇಟ್ ಮಾಡಿದ್ರೆ ನೀವು ಸರಿಯಾದ ಉತ್ತರವನ್ನು ಗೆಸ್ ಮಾಡ್ಬೋದಿತ್ತು. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ 1 ರಿಫಾರ್ಮಿಂಗ್ ದ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್. ಮುಂದಿನ ಪ್ರಶ್ನೆ. ಜಾಗ್ರಫಿ ಕ್ರಾಪ್ಸ್ಗೆ ಸಂಬಂಧಪಟ್ಟಿದ್ದು. ಎ ಕ್ರಾಪ್ ಗ್ರೋನ್ ಇನ್ ಝೇದ್ ಸೀಸನ್. ಝೇದ್ ಸೀಸನ್ ಅಂದರೆ ನಿಮ್ಮ ಖಾರಿಫ್ ಹಾಗೂ ರಾಬಿ ಇವೆರಡರ ಮಧ್ಯೆ ಏನು ಟೈಮ್ ಇರುತ್ತೆ ಅದನ್ನು ಝೇದ್ ಸೀಸನ್ ಅಂತ ಕರೀತಾರೆ. ಇದಕ್ಕೆ ನಿಮ್ಮ ಆಪ್ಷನ್ಸ್ ವಾಟರ್ಮೆಲನ್, ಸೋಯಾಬೀನ್, ಮೇಸ್ ಹಾಗೂ ಜೂಟ್. ಇದರ ಉತ್ತರ ಆಪ್ಷನ್ 1 ವಾಟರ್ಮೆಲನ್. ಏನ್ಷಿಯಂಟ್ ಹಿಸ್ಟ್ರಿಗೆ ಸಂಬಂಧಪಟ್ಟಂದು 27th ಕ್ವೆಶ್ಚನ್. ಸಮುದ್ರಗುಪ್ತ is known for his political conquest for his Allahabad pillar inscription. In this context, which of the following statements are correct? A. He made the frontier rulers of Kamarupa, Samtata, pay obeisance and tributes to him. He expelled the Shakas and Murundas through war. He defeated, captured and later released the kings of Palaka, Kotura and Avamukta. He exterminated Yaudayas, Madrakas and Malavas. ಈ 4 ಸ್ಟೇಟ್ಮೆಂಟ್ಸಲ್ಲಿ ಸರಿಯಾದ ಸ್ಟೇಟ್ಮೆಂಟ್ಸ್: ಹಿ ಮೇಡ್ ದ ಫ್ರಾಂಟಿಯರ್ ರೂಲರ್ಸ್ ಆಫ್ ಕಾಮರೂಪ ಸಮತಾತ, ಪೇ ಒಬೇಯನ್ಸ್ ಆ್ಯಂಡ್ ಟ್ರಿಬ್ಯೂಟ್ಸ್ ಟು ಹಿಮ್, ಹಿ ಡಿಫೀಟೆಡ್ ಆ್ಯಂಡ್ ಕ್ಯಾಪ್ಚರ್ಡ್ ದ ಆ್ಯಂಡ್ ಲೇಟರ್ ರಿಲೀಸ್ ದ ಕಿಂಗ್ಸ್ ಆಫ್ ಪಲಕ, ಕೊತ್ತೂರ ಆ್ಯಂಡ್ ಅವಮುಕ್ತ. ಹಾಗಾಗಿ ಇದರ ಸರಿಯಾದ ಉತ್ತರ ಆಪ್ಷನ್ 1 A and C ಓನ್ಲಿ. 28ನೇ ಪ್ರಶ್ನೆ. ಜಾಗ್ರಫಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು. ರೀಸೆಂಟ್ಲಿ ಇನಾಗ್ರೇಟ್ ಆದ ಡಿಫೋ ಬ್ರಿಡ್ಜ್ ಇದು ಯಾವ 2 ವ್ಯಾಲಿನ ಕನೆಕ್ಟ್ ಮಾಡುತ್ತೆ ಅಂತ. ದಿಬಂಗ್ ವ್ಯಾಲಿ ಆ್ಯಂಡ್ ಲೋಹಿತ್ ವ್ಯಾಲಿ, ಕಾಶ್ಮೀರ್ ವ್ಯಾಲಿ ಆ್ಯಂಡ್ ಕುಲು ವ್ಯಾಲಿ, ಬರಾಕ್ ವ್ಯಾಲಿ ಆ್ಯಂಡ್ ಅಸ್ಸಾಂ ವ್ಯಾಲಿ, ಬಸ್ಪಾ ವ್ಯಾಲಿ ಆ್ಯಂಡ್ ಚಂಪಾ ವ್ಯಾಲಿ. ಈ ಬ್ರಿಡ್ಜ್ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಗೊತ್ತಿದ್ರೆ ಇದನ್ನು ಗೆಸ್ ಮಾಡಬಹುದಿತ್ತು. ಇದು ಅರುಣಾಚಲ್ ಪ್ರದೇಶಲ್ಲಿ ಬರುವಂಥದ್ದು. ಹಾಗಾಗಿ ಕಾಶ್ಮೀರ್ ವ್ಯಾಲಿ ಆ್ಯಂಡ್ ಕುಲು ವ್ಯಾಲಿ ಇದಂತೂ ಅಲ್ಲ. ಬರಾಕ್ ವ್ಯಾಲಿ ಆ್ಯಂಡ್ ಅಸ್ಸಾಂ ವ್ಯಾಲಿ ಇದು ಅಸ್ಸಾಂ ಅಲ್ಲಿ ಬರುವಂಥದ್ದು, ಇದು ಕೂಡ ಅಲ್ಲ. ಬಸ್ಪಾ ವ್ಯಾಲಿ ಆ್ಯಂಡ್ ಚಂಪಾ ವ್ಯಾಲಿ ಇದು ಕೂಡ ಅಲ್ಲ. ಸರಿಯಾದ ಉತ್ತರ ದಿಬಂಗ್ ವ್ಯಾಲಿ ಆ್ಯಂಡ್ ಲೋಹಿತ್ ವ್ಯಾಲಿ. ನಿಮಗೆ ತಿಳಿದಿದ್ರೆ ಜಾಗ್ರಫಿಯಲ್ಲಿ ಲೋಹಿತ್ ಮತ್ತು ದಿಬಾಂಗ್ ರಿವರ್ಸ್ನ ನಾವು ಅರುಣಾಚಲ್ ಪ್ರದೇಶಲ್ಲೇ ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟದ ವ್ಯಾಲೀಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಪ್ಷನ್ 1 ಆನ್ಸರ್. 29ನೇ ಪ್ರಶ್ನೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪೋರ್ಟ್ಸ್ ವರ್ ಅಸೋಸಿಯೇಟೆಡ್ ವಿತ್ ದ ಇಂಡೋ-ರೋಮನ್ ಟ್ರೇಡ್ ಡ್ಯೂರಿಂಗ್ ದ ಅರ್ಲಿ ಸೆಂಚುರೀಸ್ ಆಫ್ ದ ಕರೆಂಟ್ ಎರಾ ಆರ್ ಕ್ರಿಶ್ಚಿಯನ್ ಎರಾ? ಎ. ಬರೂಚ್, ಅರಿಕಾಮೇಡು, ಮುಜಿರೀಸ್, ತಾಮ್ಲುಕ್. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ಈ 4 ಪೋರ್ಟ್ಗಳಲ್ಲಿ ಯಾವ ಪೋರ್ಟ್ಗಳಲ್ಲಿ ಇಂಡೋ ರೋಮನ್ ಟ್ರೇಡ್ ನಡೀತಿತ್ತು ಅಂತ ಕೇಳಿದರೆ ಇದಕ್ಕೆ ನಿಮ್ಮ ಉತ್ತರ ಬಿ ಆ್ಯಂಡ್ ಸಿ, ನಿಮ್ಮ ಆಪ್ಷನ್ 2. 30th ಪ್ರಶ್ನೆ. ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು. ತುಂಬ ಸುದ್ದಿಯಲ್ಲಿದ್ದಂಥ ಗ್ರೇಟಾ ಥನ್ಬರ್ಗ್ ಬಗ್ಗೆ ಬಂದಿರುವಂಥ ಪ್ರಶ್ನೆ. ಇದು ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಅಂತಲೇ ಹೇಳ್ಬೋದು. ಗ್ರೇಟಾ ಥನ್ಬರ್ಗ್ ಯಾವ ಅವಾರ್ಡ್ನ ಗೆದ್ದಿದ್ದಾರೆ ಅಂತ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ, ನೀವು ಗೆಸ್ ಮಾಡಬೇಕಿತ್ತು. ಇವರು ಎನ್ವಿರಾನ್ಮೆಂಟಲ್ ಆಕ್ಟಿವಿಸ್ಟ್. ಹಾಗಾಗಿ ನೋಬೆಲ್ ಪೀಸ್ ಪ್ರೈಸ್ ಅಲ್ಲ, ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅಲ್ಲ, ರೈಟ್ ಲೈವ್ಲಿಹುಡ್ ಅವಾರ್ಡ್ ಇದನ್ನು ಇವರಿಗೆ 2019 ನೀಡಲಾಗಿತ್ತು. ಹಾಗಾಗಿ ಇದರ ಉತ್ತರ ಶಿ ವನ್ ದ ರೈಟ್ ಲೈವ್ಲಿಹುಡ್ ಅವಾರ್ಡ್. ಕರ್ನಾಟಕ ಜಾಗ್ರಫಿಗೆ ಸಂಬಂಧಪಟ್ಟಂಥ ಡೈರೆಕ್ಟ್ ಪ್ರಶ್ನೆ. 31ನೇ ಪ್ರಶ್ನೆಯಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಲೈ ಇನ್ ದ ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್? ನಿಮ್ಮ ಆಪ್ಷನ್ಸ್ ಕಲಬುರ್ಗಿ ಯಾದಗಿರ್, ಬೀದರ್ ಕಲಬುರ್ಗಿ, ಯಾದಗಿರ್ ರಾಯಚೂರು ಹಾಗೂ ರಾಯಚೂರು ಬೀದರ್. ಕರ್ನಾಟಕದ ಅಗ್ರಿಕಲ್ಚರ್ ಝೋನ್ಸಲ್ಲಿ ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್ ಇದ್ರ ಬಗ್ಗೆ ಕೇಳಿದ್ದಾರೆ. ಈ ಏರಿಯಾ ಇದು ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್. ಈ ಝೋನಲ್ಲಿ ಆ್ಯಕ್ಚುಲಿ ಕೇವಲ ಬೀದರ್ ಬರುತ್ತೆ. ಇದನ್ನು 2 ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮೋಸ್ಟ್ ಸೂಟಬಲ್ ಉತ್ತರ ರಾಯಚೂರು ಆ್ಯಂಡ್ ಬೀದರ್ ಆಪ್ಷನ್ 4 ಅಂತ ನಾವು ಹೇಳ್ಬೋದು.
32ನೇ ಕ್ವೆಶ್ಚನ್. ರೀಸೆಂಟ್ಲಿ ದ ಯೂನಿಯನ್ ಗವರ್ಮೆಂಟ್ ಅನೌನ್ಸ್ ದ ಮರ್ಜರ್ ಆಫ್ ಸಿಂಡಿಕೇಟ್ ಬ್ಯಾಂಕ್ ವಿತ್ ಕೆನರಾ ಬ್ಯಾಂಕ್ ಅಂಡ್ ಕಾರ್ಪೊರೇಷನ್ ಬ್ಯಾಂಕ್ ವಿತ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇನ್ ದಿಸ್ ಬ್ಯಾಕ್ಗ್ರೌಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್? ಇಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಕಾರ್ಪೊರೇಷನ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಉಡುಪಿ. ಕೆನರಾ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಅಮಿಬಾರ್ ಸುಬ್ಬರಾವ್ ಪೈ. ಆಲ್ ದ 4 banks were established in Karnataka. The founder of Corporation Bank was Khan Bahadur Haji Abdullah Haji Qasim Saheb Bahadur. ಇದಕ್ಕೆ ಉತ್ತರ ನಿಮ್ಮ ಆಪ್ಷನ್ 3, ಆಲ್ ದ 4 banks were established in ಕರ್ನಾಟಕ. ಎಕಾನಮಿಗೆ ಸಂಬಂಧಪಟ್ಟಂತ ಮುಂದಿನ ಪ್ರಶ್ನೆ 33rd ಪ್ರಶ್ನೆ. ಓಪನ್ ಮಾರ್ಕೆಟ್ ಆಪರೇಷನ್ ರೆಫರ್ಸ್ ಟು. ಆಪ್ಷನ್ 1, ದ ಆಕ್ಟ್ ಆಫ್ RBI selling or buying government bonds from the commercial banks. Option 2, the act of SEBI selling or buying government bonds. Option 3, buying and selling of products in open market. 4, none of the above. ಬೇಸಿಕ್ ಎಕಾನಮಿ ತುಂಬ ಈಸಿ ಆದ ಕ್ವೆಶ್ಚನ್. ಆಬ್ವಿಯಸ್ಲಿ ಓಪನ್ ಮಾರ್ಕೆಟ್ ಸೆಬಿಗೆ ಸಂಬಂಧಪಟ್ಟಿದ್ದಲ್ಲ, ಓಪನ್ ಮಾರ್ಕೆಟ್ಗೆ ಸಂಬಂಧಪಟ್ಟಿದ್ದಲ್ಲ. RBI ಏನು ಗೌರ್ಮೆಂಟ್ ಬಾಂಡ್ಸ್ನ ಸೆಲ್ ಹಾಗೂ ಬೈ ಮಾಡುತ್ತೆ. ರಿಪೋ, ರಿವರ್ಸ್ ರಿಪೋ, ಇದನ್ನು ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಉತ್ತರ ಆಪ್ಷನ್ 1, RBI ಸೆಲ್ಲಿಂಗ್ ಆರ್ ಬೈಯಿಂಗ್ ಗೌರ್ಮೆಂಟ್ ಬಾಂಡ್ಸ್ ಫ್ರಮ್ ದ ಕಮರ್ಷಿಯಲ್ ಬ್ಯಾಂಕ್ಸ್. 34ನೇ ಪ್ರಶ್ನೆ ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಪ್ರಶ್ನೆ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಯಾವ ಮಂತು, ಯಾವ ವರ್ಷ ಅಂತ ಕೊಟ್ಟಿದ್ದಾರೆ. ಮಾರ್ಚ್ 1952, ಜೂನ್ 1952, ಆಗಸ್ಟ್ 1952, ಅಕ್ಟೋಬರ್ 1952. ಇದಕ್ಕೆ ಉತ್ತರ 3, ಆಗಸ್ಟ್ 1952. 35ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಕಮಿಟೀಸ್ ಅಂಡ್ ದೇರ್ ಮ್ಯಾಂಡೇಟ್. ಎಕಾನಮಿಗೆ ಸಂಬಂಧಪಟ್ಟಂಥ ಕಮಿಟಿಗಳು ಹಾಗೂ ಯಾವ ವಿಷಯಕ್ಕೋಸ್ಕರ ಆ ಕಮಿಟಿಗಳನ್ನ ಫಾರ್ಮ್ ಆಗಿತ್ತು ಅಂತ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾವೆ ಅಂತ ನೀವು ಚೂಸ್ ಮಾಡಬೇಕು. UK ಸಿನ್ಹಾ, ಟ್ರಾನ್ಸ್ಫರ್ ಆಫ್ ಸರ್ಪ್ಲಸ್ ರಿಸರ್ವ್ಸ್ ಫ್ರಮ್ ಸೆಬಿ ಟು ದ ಗವರ್ಮೆಂಟ್. ನಂದನ್ ನಿಲ್ಕೇನಿ, ಡೀಪನಿಂಗ್ ಡಿಜಿಟಲ್ ಪೇಮೆಂಟ್ಸ್. ಸಿ, ಬಿಮಲ್ ಜನನ್ ಕಮಿಟಿ, ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್. UK ಸಿನ್ಹಾ ಕಮಿಟಿ MSMEಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಈ ಆಪ್ಷನ್ ತಪ್ಪು. ಇನ್ನು ನಂದನ್ ನಿಲ್ಕೇನಿ ಕಮಿಟಿ ಹಾಗೂ ಬಿಮಲ್ ಜಲನ್ ಕಮಿಟಿ ಇದ್ರ ಬಗ್ಗೆ ಎರಡೂ ಕೊಟ್ಟಿರೋಂಥ ಮ್ಯಾಚ್ ಕರೆಕ್ಟ್ ಆಗಿದೆ. ಹಾಗಾಗಿ ಇದರ ಉತ್ತರ B and C ಓನ್ಲಿ, ಆಪ್ಷನ್ 2. 36ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಹ್ಯಾಸ್ ದ ಹೈಯೆಸ್ಟ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಇನ್ ಕರ್ನಾಟಕ ಆಸ್ ಪರ್ 2011 ಸೆನ್ಸಸ್? ಮೈಸೂರು, ದಾವಣಗೆರೆ, ಧಾರವಾಡ ಅಂಡ್ ದಕ್ಷಿಣ ಕನ್ನಡ. ಕರ್ನಾಟಕ ಜಾಗ್ರಫಿ ಬೇಸಿಕ್ಸ್ ಫಸ್ಟ್ ಚಾಪ್ಟರ್ ಓದ್ಕೊಂಡು ಹೋಗಿದ್ರು ಕೂಡ ಇದನ್ನು ನೀವು ಗೆಸ್ ಮಾಡ್ಬೋದಿತ್ತು. ಇದಕ್ಕೆ ಉತ್ತರ ಆಪ್ಷನ್ 4, ದಕ್ಷಿಣ ಕನ್ನಡ. ಮುಂದಿನ ಪ್ರಶ್ನೆ ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು, ಸ್ವಲ್ಪ ಕಷ್ಟದ ಕ್ವೆಶ್ಚನ್ ಅಂತ ಹೇಳ್ಬೋದು. ಫೇಮಸ್ ಅಗ್ರಹಾರಸ್ ಆಫ್ ಕರ್ನಾಟಕ ಆರ್ ನಗವಿ, ಲಕ್ಕುಂದಿ, ಸಲೋದ್ಗಿ, ಹರಿಹರ್ಪುರ, ಹಂಪಿ, ಬೇಲೂರು, ಮೈಸೂರು, ಮಾಗಡಿ, ಬಾದಾಮಿ, ಬಿಜಾಪುರ, ನಲಂದ, ವಿಕ್ರಮಶಿಲಾ, ಕಡಿಯೂರು, ಶ್ರವಣ್ ಬೆಳಗೊಳ, ವೆಂಗಿ ಹಾಗೂ ಕಲ್ಯಾಣ. ಇದಕ್ಕೆ ಉತ್ತರ ನಿಮ್ಮ ಆಪ್ಷನ್ 1, ನಾಗವಿ, ಲಕ್ಕುಂದಿ, ಸಲೋದ್ಗಿ ಹಾಗೂ ಹರಿಹರ್ಪುರ. ಮತ್ತೆ ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಪ್ರಶ್ನೆ. ಟೋಟಲ್ ಫಂಡ್ಸ್ ಅಲೋಕೇಟೆಡ್ ಟು ಹೆಲ್ತ್ ಕೇರ್ ಸೆಕ್ಟರ್ ಇನ್ ದ ಯೂನಿಯನ್ ಬಜೆಟ್ 2020-21 ಈಸ್ ಎಷ್ಟು ಕೋಟಿ ಅಂತ ನೀವು ಹೇಳಬೇಕು. 69,000 crores, 79,000 crores, 3,59,000 crores, 89,000 crores. ಇಲ್ಲಿ ಉತ್ತರ ನಿಮ್ಮ ಆಪ್ಷನ್ A, 69,000 crores. ಮುಂದಿನ ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ಇಲ್ಲಿ ಫಾಲ್ಸ್ ಹಾಗೂ ಯಾವ ರಿವರ್ ಅದನ್ನು ಫಾರ್ಮ್ ಮಾಡ್ತಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತ ಹೇಳಬೇಕು. ಧುವಾಧರ್ ಫಾಲ್ಸ್, ನರ್ಮದಾ ರಿವರ್, ದೂದ್ ಸಾಗರ್, ಮಂಡೋವಿ, ಗೋಕಾಕ್, ಘಟಪ್ರಭಾ. ಇವು 3 ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲೂ ಕೂಡ ನೀವು ಎಲಿಮಿನೇಟ್ ಮಾಡ್ಬೋದಿತ್ತು. ಇದರ ಉತ್ತರ ಆಪ್ಷನ್ 1, ಬುದ್ಧಗಾಗ್ ಮಹಾನದಿ ರಿವರ್. ಈ ಫಾಲ್ಸ್ ಛೋಟಾ ನಾಗ್ಪುರ್ ಪ್ಲಾಟು ಬುರ್ಹಾ ರಿವರಿಂದ ಫಾರ್ಮ್ ಆಗುವಂಥದ್ದು. 40ನೇ ಪ್ರಶ್ನೆ. ದ ಟೈಪ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ ವಿಚ್ ಎ ಸೆಕ್ಯೂರಿಟಿ ಕ್ಯಾನ್ ಬಿ ಸೋಲ್ಡ್ ಸೆವೆರಲ್ ಟೈಮ್ಸ್, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆ್ಯಂಡ್ ಆಲ್ ಆಫ್ ದ ಅಬವ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 2, ಸೆಕೆಂಡರಿ ಮಾರ್ಕೆಟ್. 41ನೇ ಪ್ರಶ್ನೆ. ವಿಚ್ ಬಯೋಸ್ಫಿಯರ್ ರಿಸರ್ವ್ ಇನ್ ಇಂಡಿಯಾ ಬಿಕಮ್ಸ್ ದ 11th ಬಯೋಸ್ಫಿಯರ್ ರಿಸರ್ವ್ ಫ್ರಮ್ ಇಂಡಿಯಾ ಟು ಬಿ ಇನ್ಕ್ಲೂಡೆಡ್ ಇನ್ ದ ಯುನೆಸ್ಕೋ ಡೆಸಿಗ್ನೇಟೆಡ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್? ಕಾಂಚನಜುಂಗ, ನೀಲಗಿರಿ, ನಿಕೋಬಾರ್, ನೋಕ್ರೇಕ್. ಇದಕ್ಕೆ ಉತ್ತರ ಕಾಂಚನಜುಂಗ ಬಯೋಸ್ಫಿಯರ್ ರಿಸರ್ವ್. ನೀಲಗಿರಿ, ನಿಕೋಬಾರ್ ಹಾಗೂ ನೋಕ್ರೇಕ್ ತುಂಬ ಮುಂಚೆನೇ ಆ್ಯಡ್ ಆಗಿತ್ತು. ಈಗ ಹೊಸದಾಗಿ ಕಾಂಚನಜುಂಗನ ಆ್ಯಡ್ ಮಾಡಲಾಗಿದೆ. ಇದಕ್ಕೆ ಉತ್ತರ ಆಪ್ಷನ್ 1. 42ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆಂಥ್ರಸೈಟ್ ಇಸ್ ದ ಹಾರ್ಡೆಸ್ಟ್ ಕೋಲ್. ಬಿಟುಮಿನಸ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಕೋಲ್ ಯೂಸ್ಡ್ ಫಾರ್ ಮೆಟಲರ್ಜಿ. ಬಿಟುಮಿನಸ್ ಇಸ್ ನೋನ್ ಆಸ್ ಸಾಫ್ಟ್ ಕೋಲ್. ಕೋಕ್ ಇಸ್ ಪ್ರಿಪೇರ್ಡ್ ಫ್ರಮ್ ಬಿಟುಮಿನಸ್. ಕೋಲ್ಗಳಲ್ಲಿ ಹೈಯೆಸ್ಟ್ ರ್ಯಾಂಕ್ ಇರುವಂಥದ್ದು ಆಂಥ್ರಸೈಟ್ಗೆ. ಇದು ಹಾರ್ಡೆಸ್ಟ್ ಕೋಲ್, ನಿಜವಾದ ಸ್ಟೇಟ್ಮೆಂಟ್. ಬಿಟುಮಿನಸ್ ಸಾಫ್ಟ್ ಕೋಲ್ ಹಾಗೂ ಇದನ್ನು ಮೆಟಲರ್ಜಿಗೆ ಯೂಸ್ ಮಾಡ್ತಾರೆ. ಹಾಗಾಗಿ B and C ಎರಡೂ ಕೂಡ ನಿಜ. ಆಬ್ವಿಯಸ್ಲಿ ಬಿಟುಮಿನಸ್ನ ಮೆಟಲರ್ಜಿಗೆ ಯೂಸ್ ಮಾಡ್ತಾರೆ ಅಂದರೆ ಕೋಕ್ ಬಿಟುಮಿನಸ್ಸಿಂದ
ಪ್ರಿಪೇರ್ ಮಾಡ್ತಾರೆ. ಇದನ್ನು ರಿಲೇಟಿವ್ ಆಗಿ ನೀವು ಗೆಸ್ ಮಾಡ್ಬೋದಿತ್ತು. ಇದರಲ್ಲಿ 4 ಸ್ಟೇಟ್ಮೆಂಟ್ಸ್ ಕರೆಕ್ಟ್. ಹಾಗಾಗಿ ನಿಮ್ಮ ಆಪ್ಷನ್ 4 A, B, C and D ಎಲ್ಲವೂ ಕರೆಕ್ಟ್ ಸ್ಟೇಟ್ಮೆಂಟ್ಸ್. 43ನೇ ಪ್ರಶ್ನೆ, ಹೂ ಒಪೈನ್ ದಟ್ ಇಂಡಸ್ ವ್ಯಾಲಿ ಸೈಟ್ಸ್ ರಿಸೀವ್ಡ್ ಗೋಲ್ಡ್ ಫ್ರಮ್ ಕೋಲಾರ್ ಅಂಡ್ ಹಟ್ಟಿ ಗೋಲ್ಡ್ ಮೈನ್ಸ್? SR ರಾವ್, A ಸುಂದರ, DD ಕೋಸಂಬಿ, BR ಗೋಪಾಲ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಗೋಲ್ಡ್ ಮೈನ್ಸ್ ನಮ್ಮ ಕೋಲಾರ್ ಹಾಗೂ ಹಟ್ಟಿ ಗೋಲ್ಡ್ ಮೈನಿಂದ ಗೋಲ್ಡ್ ಸಪ್ಲೈ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಯಾರು ಹೇಳಿದ್ರು ಅನ್ನೋದ್ರ ಬಗ್ಗೆ ಕ್ವೆಶ್ಚನ್ ಕೇಳಿದ್ದಾರೆ. ಇಲ್ಲಿ ಉತ್ತರ ಆಪ್ಷನ್ 3 DD ಕೋಸಂಬಿ. ಮುಂದಿನ ಪ್ರಶ್ನೆ ಪಾಲಿಟಿಗೆ ಸಂಬಂಧಪಟ್ಟಿದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಎ ನಾವೆಲ್ ಫೀಚರ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಫಂಡಮೆಂಟಲ್ ರೈಟ್ಸ್, DPSP, ಫಂಡಮೆಂಟಲ್ ಡ್ಯೂಟೀಸ್ ಹಾಗೂ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ ನಾವೆಲ್ ಫೀಚರ್ ಅಂತ ಕರೆದಿದ್ದಾರೆ. ಹಾಗಾಗಿ ಇಲ್ಲಿ ನಿಮ್ಮ ಆನ್ಸರ್ ಆಪ್ಷನ್ 2 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. 45ನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಆನ್ ಎ UN ರಿಪೋರ್ಟ್ ಪಬ್ಲಿಷ್ಡ್ ಆನ್ May 7, 2019. ಈ ಸ್ಟೇಟ್ಮೆಂಟ್ಗಳಲ್ಲಿ ನೀವು ಕರೆಕ್ಟ್ ಸ್ಟೇಟ್ಮೆಂಟ್ಸ್ನ ಗೆಸ್ ಮಾಡಬೇಕು. ಕ್ಲೈಮೇಟ್ ಚೇಂಜ್ ಆ್ಯಂಡ್ ರೈಸಿಂಗ್ ಸೀ ಲೆವೆಲ್ ಇವೆಂಚುಲಿ ಮೇ ಸ್ವೈಪ್ ಒನ್ ಆಫ್ ದ ವರ್ಲ್ಡ್ಸ್ last and largest tiger strongholds. Sundarbans, 10,000 square kilometers of marshy land in Bangladesh and India, hosts the world's largest mangrove forest and a rich ecosystem supporting several hundred animal species including the Bengal tiger. The cats are among the 5 lakh land species where survival is in question because of the threats to their natural habitats. ಬಾಂಗ್ಲಾದೇಶ್ ಹಾಗೂ ಇಂಡಿಯಾ ಮಧ್ಯ ಇರೋ ಅಂಥ ಸುಂದರ್ಬನ್ಸ್ ರೀಜನ್ ಬಗ್ಗೆ ಈ 3 ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹೌದು, ಇಲ್ಲಿ ಬೆಂಗಾಲ್ ಟೈಗರ್ನ ನಾವು ನೋಡ್ತೀವಿ. ಇಲ್ಲಿ ಮ್ಯಾಂಗ್ರೋವ್ ವೆಜಿಟೇಷನ್, ಫಾರೆಸ್ಟ್ ಅಂಡ್ ರಿಚ್ ಎಕೋಸಿಸ್ಟಮ್ ಕೂಡ ನಮಗೆ ಗೊತ್ತಿರೋ ಅಂಥ ವಿಷಯ. ಇಲ್ಲಿ ಸಾಕಷ್ಟು ಸ್ಪೀಶೀಸ್ ಇದ್ದು ಈ ನ್ಯಾಚುರಲ್ ಹ್ಯಾಬಿಟ್ಯಾಟ್ಗೆ ಥ್ರೆಟ್ ಇರೋದು ಗೊತ್ತಿರೋಂಥ ವಿಷಯ. ಕ್ಲೈಮೇಟ್ ಚೇಂಜ್ ಹಾಗೂ ರೈಸಿಂಗ್ ಸೀ ಲೆವೆಲ್ಸ್, ಇದರಿಂದ ಈ ಇಡೀ ಜಾಗ ಸುಂದರ್ಬನ್ ರೀಜನ್ ವೈಪ್ಔಟ್ ಆಗ್ಬೋದು. ಇವು 3 ಸ್ಟೇಟ್ಮೆಂಟ್ ಕೂಡ ನಿಜವಾದ ಸ್ಟೇಟ್ಮೆಂಟ್ಸ್. ಹಾಗಾಗಿ ಇಲ್ಲಿ ಉತ್ತರ ಆಪ್ಷನ್ 4 ಆಲ್ ಆಫ್ ದ ಅಬವ್. 46ನೇ ಪ್ರಶ್ನೆ, ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ LERMS ವಾಸ್ ಇನ್ಸ್ಟಿಟ್ಯೂಟೆಡ್ ಇನ್? ಇದು ಟೋಟಲಿ ಫ್ಯಾಕ್ಚುಯಲ್ ಪ್ರಶ್ನೆ. ಏಪ್ರಿಲ್ 1991, ಏಪ್ರಿಲ್ 1993, ಏಪ್ರಿಲ್ 1995, ಮಾರ್ಚ್ 1992. ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್ ಅಂದರೆ 1991 ರಿಫಾರ್ಮ್ಸ್ನ ನಂತರದ ಸಿಸ್ಟಮ್ ಚೇಂಜ್ ಕೇಳ್ತಾ ಇದ್ದಾರೆ ಅಂತ ನೀವು ಇಲ್ಲಿ ಗೆಸ್ ಮಾಡ್ಬೋದು. 1991ನಲ್ಲಿ ರಿಫಾರ್ಮ್ಸ್ ಆಗಿತ್ತು. ಹಾಗಾಗಿ ಈ ಆಪ್ಷನ್ ಅಂತೂ ತಪ್ಪು. ಇದು 1995 ಕೂಡ ತಪ್ಪು. 93 ಹಾಗೂ 92 ಇವೆರಡರಲ್ಲಿ ನೀವು ಚೂಸ್ ಮಾಡಬೇಕಿತ್ತು. ನಿಮ್ಮ ಲಾಸ್ಟ್ ವೀಕ್ನ AC SAT ಪೇಪರಲ್ಲೂ ಕೂಡ ಇದೇ ಕ್ವೆಶನ್ ಕೇಳಲಾಗಿತ್ತು. ಇಲ್ಲಿ ಉತ್ತರ ಮಾರ್ಚ್ 1992. ಮುಂದಿನ ಪ್ರಶ್ನೆ, ಫಾರ್ ದ ಪರ್ಪಸ್ ಆಫ್ ಡಿಸ್ಚಾರ್ಜಿಂಗ್ ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಸೂಪರಿಂಟೆಂಡೆನ್ಸ್ ಆಫ್ ಪೊಲ್ಯೂಷನ್, ಪ್ರಿವೆನ್ಷನ್ ಅಂಡ್ ರಿಜುವಿನೇಷನ್ ಆಫ್ ಗಂಗಾ ಬೇಸಿನ್ ಇನ್ಕ್ಲೂಡಿಂಗ್ ಗಂಗಾ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್, ರಿವರ್ ಗಂಗಾ ಕೌನ್ಸಿಲ್ ಆರ್ ಕೌನ್ಸಿಲ್ ಫಾರ್ ರಿಜುವಿನೇಷನ್, ಪ್ರೊಟೆಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ರಿವರ್ ಗಂಗಾ ವಾಸ್ ಎಸ್ಟಾಬ್ಲಿಷ್ಡ್. ಇದರಲ್ಲಿ ಕ್ವೆಶನ್ಸ್ ಕೇಳಲಾಗಿದೆ. ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಫಾರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಇನ್ ವಿಚ್ ಇಯರ್ ವಾಸ್ ದಿಸ್ ಕೌನ್ಸಿಲ್ ಫಾರ್ಮ್ಡ್? ವಿಚ್ ಬಾಡಿ ವಾಸ್ ರಿಪ್ಲೇಸ್ಡ್ ಬೈ ದಿಸ್ ಕೌನ್ಸಿಲ್? ಹೂ ಚೇರ್ಸ್ ದ ಎಂಪವರ್ಡ್ ಟಾಸ್ಕ್ ಫೋರ್ಸ್ ಆನ್ ರಿವರ್ ಗಂಗಾ? 2016ನಲ್ಲಿ 2014ನ ಗೌರ್ಮೆಂಟ್ ಫಾರ್ಮ್ ಆದ ನಂತರ ಈ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ ಫಾರ್ಮ್ ಆಯಿತು. ಈ ನ್ಯಾಷನಲ್ ಗಂಗಾ ಕೌನ್ಸಿಲ್ನ ರೀಪ್ಲೇಸ್ ಮಾಡ್ತು. ಆವಾಗ ಹೊಸದಾಗಿ ಫಾರ್ಮ್ ಆಗಿದ್ದಂಥ ಯೂನಿಯನ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಇದು ಎಂಪವರ್ಡ್ ಟಾಸ್ಕ್ ಫೋರ್ಸ್ ಆನ್ ರಿವರ್ ಗಂಗಾ ಇದನ್ನು ಚೇರ್ ಮಾಡುತ್ತೆ. ಈ ಪ್ರಶ್ನೆಯ ಉತ್ತರ ನಿಮ್ಮ ಆಪ್ಷನ್ 3. ಈ ಕ್ವೆಶನ್ ನೋಡೋದಕ್ಕೆ ತುಂಬ ಲಾಂಗ್ ಹಾಗೂ ಕಾಂಪ್ಲಿಕೇಟೆಡ್ ಅಂತ ಫೀಲ್ ಆದರೂ ಕೂಡ ಈಸಿಯಾಗಿ ಗೆಸ್ ಮಾಡ್ಬೋದಾದಂಥ ಕ್ವೆಶನ್. ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಮತ್ತು ಫ್ಯಾಕ್ಚುಯಲ್ ಕ್ವೆಶನ್. 48ನೇ ಪ್ರಶ್ನೆ, ವಿಚ್ ಸ್ಕಾಲರ್ ಆರ್ಗ್ಯೂಡ್ ದಟ್ ರಾಷ್ಟ್ರಕೂಟಸ್ ವರ್ ಆಫ್ ಕನ್ನಡ ಒರಿಜಿನ್? ಡಾಕ್ಟರ್ AS ಅಲ್ಟೇಕರ್, ಡಾಕ್ಟರ್ ಫ್ಲೀಟ್, ಡಾಕ್ಟರ್ DR ಭಂಡಾರ್ಕರ್, KV ಸುಬ್ರಹ್ಮಣ್ಯ ಅಯ್ಯರ್. ಇದಕ್ಕೆ ಉತ್ತರ ಮಹಾರಾಷ್ಟ್ರದ ಡಾಕ್ಟರ್ AS ಅಲ್ಟೇಕರ್. 49ನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಪಾಪ್ಯುಲೇಷನ್ ಸ್ಟ್ರಕ್ಚರ್ ಇಸ್ ಅನಲೈಸ್ಡ್ ಇನ್ ಟರ್ಮ್ಸ್ ಆಫ್ ಏಜ್ ಅಂಡ್ ಸೆಕ್ಸ್ ಗ್ರೂಪಿಂಗ್ಸ್. ಕಾರ್ಟೋಗ್ರಾಫಿಕಲಿ ದ ಪಾಪ್ಯುಲೇಷನ್ ಸ್ಟ್ರಕ್ಚರ್ ಇಸ್ ರೆಪ್ರೆಸೆಂಟೆಡ್ ಬೈ ಪಾಪ್ಯುಲೇಷನ್ ಪಿರಮಿಡ್ಸ್. ಡೆಮೋಗ್ರಫಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಈ 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್. ನೀವು ಡೆಮೋಗ್ರಫಿಕ್ ಡಿವಿಡೆಂಡ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿದ್ರೆ ಏನು ಯೂತ್ ಇದೆ 18+ ಹಾಗೂ ಮೇನ್ ವರ್ಕಿಂಗ್ ಏಜಲ್ಲಿ ಇರೋವಂಥ ಯೂತ್ನ ಕನ್ಸಿಡರ್ ಮಾಡಿ ಪಾಪ್ಯುಲೇಷನ್ನ ಅನಲೈಸ್ ಮಾಡಲಾಗುತ್ತೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್ ಪಾಪ್ಯುಲೇಷನ್ ಪಿರಮಿಡ್ಸ್ನ ನೀವು ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ 2 ಸ್ಟೇಟ್ಮೆಂಟ್ ಕರೆಕ್ಟ್. ಇಲ್ಲಿ ಉತ್ತರ ಬೋತ್ A and B ಆರ್ ಕರೆಕ್ಟ್, ಆಪ್ಷನ್ 3. 50ನೇ ಪ್ರಶ್ನೆ ಮತ್ತು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು. ವಿಚ್ ನಾಯಕ ಆಫ್ ಚಿತ್ರದುರ್ಗ ಫಾಟ್ ಅಗೇನ್ಸ್ಟ್ ಹೈದರ್ ಅಲಿ? ಮದಕರಿ ನಾಯಕ 1, 2, 3, 5. ಇದಕ್ಕೆ ಉತ್ತರ ಮದಕರಿ ನಾಯಕ 5. 51ನೇ ಪ್ರಶ್ನೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು. ಫಸ್ಟ್ ಕಪಲಿಂದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಟು ಅಚೀವ್ ದ ರ್ಯಾಂಕ್ ಆಫ್ ಲೆಫ್ಟಿನೆಂಟ್ ಜನರಲ್. ಅಂಜನಾ ಬಹಾದೂರಿಯಾ ಅಂಡ್ ಪಂಕಜ್ ಬಹಾದೂರಿಯಾ, ಮಿತಾಲಿ ಮಧುಮಿತಾ ಅಂಡ್ ರಾಜ್ ಶಂಕರ್, ಪುನೀತಾ ಅರೋರಾ ಅಂಡ್ ರಾಜೀವ್ ಅರೋರಾ,
ಮಾಧುರಿ ಕನಿತ್ಕರ್ ಅಂಡ್ ರಾಜೀವ್ ಕನಿತ್ಕರ್. ಇದಕ್ಕೆ ಉತ್ತರ ಆಪ್ಷನ್ 4 ಮಾಧುರಿ ಕನಿತ್ಕರ್ ಅಂಡ್ ರಾಜೀವ್ ಕನಿತ್ಕರ್. 52ನೇ ಪ್ರಶ್ನೆ ಪಾಲಿಟಿಗೆ ಸಂಬಂಧಪಟ್ಟಿದ್ದು. ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್, ಫಂಡಮೆಂಟಲ್ ರೈಟ್, ಹ್ಯೂಮನ್ ರೈಟ್, ಲೀಗಲ್ ರೈಟ್. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂದರೆ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಆಗಿರುವಂಥ ಹಕ್ಕುಗಳು. ಫಂಡಮೆಂಟಲ್ ರೈಟ್ಸ್ ನಮ್ಮ ಮೂಲಭೂತ ಹಕ್ಕುಗಳೇನಿದೆ ಅವು. ಲೀಗಲ್ ರೈಟ್ ಅಂದರೆ ಒಂದು ಆ್ಯಕ್ಟ್ನ ಮೂಲಕ ಅದನ್ನು ಎನ್ಫೋರ್ಸ್ ಮಾಡಿ ಪನಿಷ್ಮೆಂಟ್ ಕೊಡುವಂಥದ್ದು. ನಮ್ಮಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ಗೆ ಸಂಬಂಧಪಟ್ಟಂತೆ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2005 ಇದೆ. ಹಾಗಾಗಿ ಇದ್ರ ಕೆಳಗೆ ಮಹಿಳೆಯರಿಗೆ ರಕ್ಷಣೆ ಕೊಡೋದ್ರಿಂದ ಇದನ್ನು ಲೀಗಲ್ ರೈಟ್ ಅಂತ ಕರಿಬೋದು. ಇಲ್ಲಿ ಉತ್ತರ ಆಪ್ಷನ್ 4 ಲೀಗಲ್ ರೈಟ್. 53ನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರೈಲ್ವೆ ಝೋನ್ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್. ನಿಮಗೆ ರೈಲ್ವೆ ಝೋನ್ ಹಾಗೂ ಹೆಡ್ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ನೀವು ಹೇಳಬೇಕು. ಈಸ್ಟ್ ಕೋಸ್ಟ್ ಭುವನೇಶ್ವರ್, ನಾರ್ತ್ ಸೆಂಟ್ರಲ್ ಅಲಹಾಬಾದ್, ನಾರ್ತ್ ವೆಸ್ಟರ್ನ್ ಜೈಪುರ್, ಸೌತ್ ಈಸ್ಟ್ ಸೆಂಟ್ರಲ್ ರಾಯ್ಪುರ್. ಇಲ್ಲಿ ಪ್ರಶ್ನೆ ಈಸ್ಟ್ ಕೋಸ್ಟ್ ರೈಲ್ವೆ, ನಾರ್ತ್ ಸೆಂಟ್ರಲ್ ರೈಲ್ವೆ, ನಾರ್ತ್ ವೆಸ್ಟರ್ನ್ ರೈಲ್ವೆ ಹಾಗೂ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಬಗ್ಗೆ ಕೇಳಲಾಗಿದೆ. ಇದರಲ್ಲಿ ಈಸ್ಟ್ ಕೋಸ್ಟ್ ಭುವನೇಶ್ವರ್ ಕರೆಕ್ಟ್, ನಾರ್ತ್ ಸೆಂಟ್ರಲ್ ಅಲಹಾಬಾದ್ ಕರೆಕ್ಟ್, ನಾರ್ತ್ ವೆಸ್ಟರ್ನ್ ಜೈಪುರ್ ಕರೆಕ್ಟ್. ಆದರೆ ಸೌತ್ ಈಸ್ಟ್ ಸೆಂಟ್ರಲ್ ರಾಯ್ಪುರ್ ತಪ್ಪು ಮ್ಯಾಚ್ ಆಗಿದೆ. ಸೌತ್ ಈಸ್ಟ್ ಸೆಂಟ್ರಲ್ ಝೋನ್ನ ಹೆಡ್ ಕ್ವಾರ್ಟರ್ಸ್ ಬಿಲಾಸ್ಪುರ್ ಆಗಿದೆ. ಹಾಗಾಗಿ ಇಲ್ಲಿ ನಿಮ್ಮ ಉತ್ತರ ಆಪ್ಷನ್ 4. 54ನೇ ಪ್ರಶ್ನೆ ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ಸಾಯಿಲ್ ಡೇ 2019? Stop soil erosion, save our future, soils and pulses as symbiosis for life, be the solution to soil pollution, caring for the planet starts from the ground. ಇದಕ್ಕೆ ಉತ್ತರ ಆಪ್ಷನ್ 1 ಸ್ಟಾಪ್ ಸಾಯಿಲ್ ಎರೋಷನ್, ಸೇವ್ ಆರ್ ಫ್ಯೂಚರ್. 55ನೇ ಪ್ರಶ್ನೆ ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಬಿಕೇಮ್ ಎನ್ ಅಟಾನಮಸ್ ಬಾಡಿ ಇನ್ ಯಾವ ವರ್ಷದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಉತ್ತರ 1992. 56ನೇ ಪ್ರಶ್ನೆ ಇನ್ 2016 ದ ವೆಸ್ಟ್ ಬೆಂಗಾಲ್ ಅಸೆಂಬ್ಲಿ ಹ್ಯಾಡ್ ಪ್ರಪೋಸ್ ಟು ಗಿವ್ ವೆಸ್ಟ್ ಬೆಂಗಾಲ್ 3 new names in 3 different languages, Bengali, English and Hindi. It was however rejected by the center. In 2018 the assembly passed a new resolution to give the state a single name usable in all 3 languages. ವೆಸ್ಟ್ ಬೆಂಗಾಲ್ಗೆ ಹೊಸದಾಗಿ ಇಟ್ಟಂಥ ಹೆಸರು ಯಾವುದು ಅಂತ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾದ ಉತ್ತರ ನಿಮ್ಮ ಆಪ್ಷನ್ 4 ಬಾಂಗ್ಲಾ. 57ನೇ ಕ್ವೆಶ್ಚನ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ದ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ಕಮಿಷನ್ ಹೋಲ್ಡ್ ಆಫೀಸ್ ಫಾರ್ ಎ ಟರ್ಮ್ ಆಫ್ 5 years. ದ ಪ್ರೆಸಿಡೆಂಟ್ ಕ್ಯಾನ್ ರಿಮೂವ್ ದ ಚೇರ್ಮನ್ ಆರ್ ಎನಿ ಅದರ್ ಮೆಂಬರ್. ಇಟ್ ಈಸ್ ಅ ಸೆಂಟ್ರಲ್ ರೆಕ್ರೂಟಿಂಗ್ ಏಜೆನ್ಸಿ ಇನ್ ಇಂಡಿಯಾ. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇಲ್ಲಿ ನಾಟ್ ಕರೆಕ್ಟ್ ಅಂತ ಕೇಳಿದರೆ ಇದು ನೀವು ನೆನ್ಪಿಟ್ಕೋಬೇಕು. ನಮಗಾಗಲೇ ಗೊತ್ತಿರೋಂಗೆ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. The chairman and members of commission hold for 5 years. It is a central recruiting agency in India. ಈ 3 ಸ್ಟೇಟ್ಮೆಂಟ್ ಕರೆಕ್ಟ್. UPSC ಚೇರ್ಮನ್ ಅಥವಾ ಮೆಂಬರ್ನ ರಿಮೂವ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ರೆಫರೆನ್ಸ್ ಸುಪ್ರೀಂ ಕೋರ್ಟ್ ಮಾಡಬೇಕು. ಅದರ ನಂತರ ಎನ್ಕ್ವೈರಿ ಇಟ್ಟು ಪ್ರೂವ್ ಮಾಡಿದ ಮೇಲೆ ಪ್ರೆಸಿಡೆಂಟ್ ರಿಮೂವ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಉತ್ತರ ನಿಮ್ಮ ಆಪ್ಷನ್ 2 ಪ್ರೆಸಿಡೆಂಟ್ ಕ್ಯಾನ್ ರಿಮೂವ್ ದ ಚೇರ್ಮನ್ ಆರ್ ಎನಿ ಅದರ್ ಮೆಂಬರ್. ಮುಂದಿನ ಪ್ರಶ್ನೆ ದ 124th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ 2019 pertains to merging of nationalized banks, scrapping the special status of Jammu and Kashmir, same-sex marriage, reservation for weaker sections in government jobs and education. ಇಲ್ಲಿ ಕೂಡ ನೀವು ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ 3 ಅಲ್ಲ, ಆಪ್ಷನ್ 2 ಅಲ್ಲ, ಆಪ್ಷನ್ 1 ಅಲ್ಲ. ಈಗ ಸದ್ಯಕ್ಕೆ ಅಮೆಂಡ್ಮೆಂಟ್ ನಡೆದಿದ್ದು ರಿಸರ್ವೇಷನ್ ಫಾರ್ ವೀಕರ್ ಸೆಕ್ಷನ್ಸ್. ಇಲ್ಲಿ ಉತ್ತರ ನಿಮ್ಮ ಆಪ್ಷನ್ 4. 59ನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ನ್ಯಾಷನಲ್ ಪಾರ್ಕ್ಸ್? ಅಂಡಮಾನ್ ಅಂಡ್ ನಿಕೋಬಾರ್, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮೇಘಾಲಯ. ಅಸ್ಸಾಮಲ್ಲಿ 5 ನ್ಯಾಷನಲ್ ಪಾರ್ಕ್ಸ್ ಇದೆ. ಮೇಘಾಲಯ ಹಾಗೂ ಅರುಣಾಚಲ್ ಪ್ರದೇಶಲ್ಲಿ 2 ನ್ಯಾಷನಲ್ ಪಾರ್ಕ್ಸ್ ಇದೆ. ಮ್ಯಾಕ್ಸಿಮಮ್ ಅಂಡಮಾನ್ ಅಂಡ್ ನಿಕೋಬಾರಲ್ಲಿ 9 ನ್ಯಾಷನಲ್ ಪಾರ್ಕ್ಸ್ ಇದೆ. ಹಾಗಾಗಿ ಇಲ್ಲಿ ಉತ್ತರ ಅಂಡಮಾನ್ ಅಂಡ್ ನಿಕೋಬಾರ್. 60ನೇ ಪ್ರಶ್ನೆ ಅಂಡರ್ ದ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ ದ ಫೈನಾನ್ಷಿಯಲ್ ಹೆಲ್ಪ್ ಪ್ರೊವೈಡೆಡ್ ಟು ದ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್. ನಿಮ್ಮ ಸ್ಕೀಮ್ಗಳ ಕೆಳಗೆ ಕೊಟ್ಟಿರುವಂಥ ಫ್ಯಾಕ್ಚುಯಲ್ ಪ್ರಶ್ನೆ 2000 per year, 4000 per year, 5000 per year, 6000 per year. ಇಲ್ಲಿ ಉತ್ತರ 6000 per year. 61ನೇ ಪ್ರಶ್ನೆ ವಿಜಯನಗರ ಹಾಗೂ ಬಹಮನೀಸ್ನ ವಾರ್ಸ್ ಯಾವ ಪ್ರದೇಶದಲ್ಲಿ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ದ ಕಿಂಗ್ಡಮ್ ಆಫ್ ಮದುರೈ, ಕೊಂಕಣ್ ರೀಜನ್, ಗೋವಾ ರೀಜನ್, ರಾಯಚೂರು ಡೋಬ್ ರೀಜನ್. ಈ 2 ವಿಜಯನಗರ ಹಾಗೂ ಬಹಮನಿ ಯಾವ ಪ್ರದೇಶದಲ್ಲಿತ್ತು ಅಂತ ನಿಮಗೆ ಗೊತ್ತಿದ್ರೆ ಇಲ್ಲಿ ಆಪ್ಷನ್ನ ಗೆಸ್ ಮಾಡ್ಬೋದು. ಇಲ್ಲಿ ಉತ್ತರ ರಾಯಚೂರು ಡೋಬ್ ರೀಜನ್. 62ನೇ ಪ್ರಶ್ನೆ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಡಿಕ್ಲೇರ್ಡ್ ದ ಇಯರ್ 2020 ಆಸ್ ದ ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್, ಇಂಟರ್ನ್ಯಾಷನಲ್ ಇಯರ್ ಆಫ್ ಸಾಯಿಲ್ ಹೆಲ್ತ್, ಇಂಟರ್ನ್ಯಾಷನಲ್ ಇಯರ್ ಆಫ್ ಅನಿಮಲ್ ಹೆಲ್ತ್, ಇಂಟರ್ನ್ಯಾಷನಲ್ ಇಯರ್ ಆಫ್ ಹೆಲ್ತ್. ಇದಕ್ಕೆ ಉತ್ತರ ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್. 63ನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಸೌತ್ ಇಂಡಿಯನ್ ರಿವರ್ಸ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ಇಟ್ಸ್ ಟ್ರಿಬ್ಯೂಟರೀಸ್?
ಇಲ್ಲಿ ನದಿಗಳು ಹಾಗೂ ಅವುಗಳ ಟ್ರಿಬ್ಯೂಟರಿ ಕೊಟ್ಟಿದ್ದಾರೆ. ಇವು ಯಾವುದು ಮ್ಯಾಚ್ ಆಗಲ್ಲ, ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅನ್ನೋದನ್ನು ನೀವು ಗೆಸ್ ಮಾಡಬೇಕು. ಮಹಾನದಿ, ಸಿಯೋನಾಥ್, ಗೋದಾವರಿ, ವರ್ಣ, ಕೃಷ್ಣ, ಭೀಮಾ, ಕಾವೇರಿ, ಸುವರ್ಣಾವತಿ. ಮಹಾನದಿ ಸಿಯೋನಾಥ್ ಕರೆಕ್ಟ್ ಆಗಿದೆ, ಕೃಷ್ಣ ಭೀಮಾ ಕರೆಕ್ಟ್ ಆಗಿದೆ, ಕಾವೇರಿ ಸುವರ್ಣಾವತಿ ಕರೆಕ್ಟ್ ಆಗಿದೆ. ಹಾಗಾಗಿ ಇಲ್ಲಿ ಉತ್ತರ ಗೋದಾವರಿ ವರ್ಣ. 64ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಂಡಸ್ಟ್ರಿಯಲ್ ರೀಜನ್ಸ್ ಆಫ್ ಇಂಡಿಯಾ ಹ್ಯಾಸ್ ಎ ಲಾರ್ಜ್ ಪರ್ಸೆಂಟೇಜ್ ಆಫ್ ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ಇನ್ ಇಟ್ಸ್ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್? ಡೆಲ್ಲಿ, ಗಾಜಿಯಾಬಾದ್, ಮೀರತ್ ರೀಜನ್, ಅಹಮದಾಬಾದ್, ವಡೋದರಾ ರೀಜನ್, ಮಧುರೈ, ಬ್ಯಾಂಗ್ಳೂರ್ ರೀಜನ್, ರಾಂಚಿ, ಚೈಬಾಸಾ ರೀಜನ್. ಈ ರೀಜನ್ಗಳಲ್ಲಿ ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ಇರೋವಂಥ ಇಂಡಸ್ಟ್ರಿಯಲ್ ರೀಜನ್ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲಿ ಉತ್ತರ ಮಧುರೈ, ಬ್ಯಾಂಗ್ಳೂರ್ ರೀಜನ್. ನೆನಪಿರಲಿ, ಬರೀ ಇಂಡಸ್ಟ್ರೀಸ್ ಬಗ್ಗೆನೂ ಕೇಳ್ತಿಲ್ಲ, ಬರೀ ಮಿನರಲ್ಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆನೂ ಕೇಳ್ತಿಲ್ಲ, ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಉತ್ತರ ನಿಮ್ಮ ಆಪ್ಷನ್ 3. Consider the following regarding SAFAR system inaugurated recently. It is a very advanced air quality and weather forecast system. It was developed indigenously by Indian Institute of Tropical Meteorology, Pune. It will not measure sun's UV index. ಈ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ಸ್ ಅಂತ ನೀವು ಚೂಸ್ ಮಾಡಬೇಕು. ಸಫರ್ ಸಿಸ್ಟಮ್ ಅಂತ ಅಂದರೆ ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫೋರ್ಕಾಸ್ಟಿಂಗ್ ಆ್ಯಂಡ್ ರಿಸರ್ಚ್. ಈ ಫುಲ್ ಫಾರ್ಮ್ ಗೊತ್ತಿದ್ರೆ ನೀವು ಈ 3 ಸ್ಟೇಟ್ಮೆಂಟ್ಗಳಲ್ಲಿ ಗೆಸ್ ಮಾಡ್ಬೋದು. ವೆರಿ ಅಡ್ವಾನ್ಸ್ಡ್ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫೋರ್ಕಾಸ್ಟ್ ಸಿಸ್ಟಮ್, ಹೌದು ಕರೆಕ್ಟ್. ಇದನ್ನು ಪುಣೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟಿಯಾರಲಜಿ ತಯಾರು ಮಾಡ್ತು. ಇದು ಓವರ್ ಆಲ್ ಪಲ್ಯೂಷನ್ ಲೆವೆಲ್ನ ಮೆಜರ್ ಮಾಡುತ್ತೆ, ಹಾಗಾಗಿ UV ಇಂಡೆಕ್ಸ್ನ ಮೆಜರ್ ಮಾಡಲ್ಲ. ಈ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್, ಹಾಗಾಗಿ ನಿಮ್ಮ ಉತ್ತರ ಆಪ್ಷನ್ 4 A, B and C. 66ನೇ ಪ್ರಶ್ನೆ, ದ ಟ್ರೇಡ್ ಬಿಟ್ವೀನ್ 2 countries ಕ್ಯಾನ್ ಬಿ ಯೂಸ್ಫುಲ್ ಇಫ್ ಕಾಸ್ಟ್ ರೇಷಿಯೋಸ್ ಆಫ್ ಗೂಡ್ಸ್ ಆರ್ ಡಿಕ್ರೀಸಿಂಗ್, ಅನ್ಡಿಟರ್ಮಿನ್ಡ್, ಡಿಫ್ರೆಂಟ್, ಈಕ್ವಲ್. ನಾರ್ಮಲ್ ಆಗಿ ಟ್ರೇಡ್ ಯಾವಾಗ ಮಾಡ್ತೀವಿ, ಯಾವುದೋ ದೇಶದಲ್ಲಿ ನಮಗೆ ಅಗತ್ಯ ಇರೋದು ಹಾಗೂ ನಮ್ಮ ದೇಶದಲ್ಲಿ ಇಲ್ಲದೆ ಇರೋದು ಆ ವಸ್ತುನ ನಾವು ಆ ಕಂಟ್ರಿಯಿಂದ ತರಿಸ್ಕೋತೀವಿ. ಹಾಗಾಗಿ ಇಲ್ಲಿ ಉತ್ತರ ನಿಮ್ಮ ಆಪ್ಷನ್ 3 ಡಿಫ್ರೆಂಟ್. 67ನೇ ಪ್ರಶ್ನೆ, ನೇಮ್ ದ ರೀಸೆಂಟ್ಲಿ ಲಾಂಚ್ಡ್ ಪ್ರೋಗ್ರಾಮ್ ಅಟ್ IRO ಅಂಡರ್ ದ ಪ್ರಧಾನ್ ಮಂತ್ರಿ ಇನೋವೇಟಿವ್ ಲರ್ನಿಂಗ್ ಪ್ರೋಗ್ರಾಮ್ ಫಾರ್ ದ ರೆಕಗ್ನಿಷನ್ ಆಫ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್. ನಿಷ್ಠಾ, ಯುವಿಕಾ, ಶಗುನ್, ಧ್ರುವ್. ಇದಕ್ಕೆ ಉತ್ತರ ಆಪ್ಷನ್ 4 ಧ್ರುವ್. 68ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಎ ಫೀಮೇಲ್ astronaut Christina Koch spent 328 days a record breaker in space during 2019-20. Christina Koch was accompanied by astronauts Luca Paramitano and Alexander Skotskov. Research during the mission was growing protein crystals for potential use in treatment for Parkinson's and Alzheimer's. ಇವರು ಅಪ್ಲೈಡ್ ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಕೆಲಸ ಮಾಡಿದರು. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ತಪ್ಪು ಸ್ಟೇಟ್ಮೆಂಟ್, ಕರೆಕ್ಟ್ ಸ್ಟೇಟ್ಮೆಂಟ್ A and B. ಹಾಗಾಗಿ ಉತ್ತರ ಆಪ್ಷನ್ 2 A and B ಆರ್ ಕರೆಕ್ಟ್. Which of the following statements about British East India Company are true? It was formed in 1599 by a group of merchants known as merchant adventurers. It was granted a charter by Queen Elizabeth in 1600 giving monopoly of eastern trade for an indefinite period. It decided to open a factory at Surat in 1608. Company's monopoly of trade was abolished by James I in 1609. ಇಲ್ಲಿ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ಸ್ A ಹಾಗೂ B. It was formed in 1599 by a group of merchants ಹಾಗೂ 1600 ಕ್ವೀನ್ ಎಲಿಜಬೆತ್ ಚಾರ್ಟರ್ ಕೊಟ್ಟಿದ್ದು. ಹಾಗಾಗಿ ಉತ್ತರ ಆಪ್ಷನ್ 4 A and B. In January 2019, the Chinese spacecraft that became the first to land on far side of the moon was Chang'e 4, Chang'e 3, Chang'e 2, Liang'e 1. ಇಲ್ಲಿ ಉತ್ತರ ಆಪ್ಷನ್ 1. 71ನೇ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ದ ರೆಸಿಪಿಯೆಂಟ್ ಆಫ್ ಭಾರತ್ ರತ್ನ ಫಾರ್ ದ ಇಯರ್ 2019? ಪ್ರಣಬ್ ಮುಖರ್ಜಿ, ಭೂಪೇನ್ ಹಜಾರಿಕಾ, ಅಟಲ್ ಬಿಹಾರಿ ವಾಜಪೇಯಿ, ನಾನಾಜಿ ದೇಶ್ಮುಖ್. ಉತ್ತರ ಅಟಲ್ ಬಿಹಾರಿ ವಾಜಪೇಯಿ. 72ನೇ ಪ್ರಶ್ನೆ, ಇಂಡಿಯಾಸ್ ಟಾಪ್ ಕ್ರೂಡ್ ಆಯಿಲ್ ಸಪ್ಲೈಯರ್ ಮೀಟಿಂಗ್ ಮೋರ್ ದನ್ 1/5 ಆಫ್ ದ ಕಂಟ್ರೀಸ್ ಆಯಿಲ್ ನೀಡ್ಸ್ ಇನ್ 2018-19 ಫಿಸ್ಕಲ್ ಇಯರ್ ವಾಸ್ ಸೌದಿ ಅರೇಬಿಯಾ, ಇರಾಕ್, ಇರಾನ್, ಅಫ್ಘಾನಿಸ್ತಾನ್. ಉತ್ತರ 1 ಸೌದಿ ಅರೇಬಿಯಾ. Who among the following belongs to Protestants? British and Dutch, Spanish and Portuguese, Portuguese, French. ಉತ್ತರ ಬ್ರಿಟಿಷ್ ಅಂಡ್ ಡಚ್. 74ನೇ ಪ್ರಶ್ನೆ, ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ is celebrated annually on 28 July, 8th July, 5th June, 25th June. ಇದಕ್ಕೆ ಉತ್ತರ 28th July. ಇದು ಕೂಡ ಡೈರೆಕ್ಟ್ ಫ್ಯಾಕ್ಚುಯಲ್ ಕ್ವೆಶ್ಚನ್. 75ನೇ ಪ್ರಶ್ನೆ, ಇನ್ ಅನ್ ಎಫಿಷಿಯಂಟ್ ಫಾರಿನ್ ಎಕ್ಸ್ಚೇಂಜ್ ರೇಟ್ ಮಾರ್ಕೆಟ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಇನ್ ಡೊಮೆಸ್ಟಿಕ್ ಮನಿ ಸಪ್ಲೈ ಗ್ರೋತ್ ಕ್ಯಾನ್ ಲೀಡ್ ಟು ಆ್ಯನ್ ಇಮಿಡಿಯೇಟ್ ಅಪ್ರಿಸಿಯೇಷನ್ ಆಫ್ ಕರೆನ್ಸಿ, ಇಮಿಡಿಯೇಟ್ ಡಿಪ್ರಿಸಿಯೇಷನ್ ಆಫ್ ಕರೆನ್ಸಿ ಆ್ಯನ್ ಇಮಿಡಿಯೇಟ್ ಡಿಕ್ರೀಸ್ ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ನನ್ ಆಫ್ ದ ಅಬವ್. ಯಾವಾಗ ಮಾರ್ಕೆಟಲ್ಲಿ ಕರೆನ್ಸಿ ಜಾಸ್ತಿ ಇರುತ್ತೆ ಅವಾಗ ಅದರ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಹಾಗಾಗಿ ಡಿಪ್ರಿಸಿಯೇಷನ್ ಆಫ್ ಕರೆನ್ಸಿ ಆಗುತ್ತೆ. ಇಲ್ಲಿ ಉತ್ತರ ಆಪ್ಷನ್ 2.
ಮುಂದಿನ ಪ್ರಶ್ನೆ ಪಾಲಿಟಿಗೆ ಸಂಬಂಧಪಟ್ಟಿದ್ದು. ಫಂಡಮೆಂಟಲ್ ರೈಟ್ಸ್ನ ಆರ್ಟಿಕಲ್ 368 ಕೆಳಗೆ ಅಮೆಂಡ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ನ ಯಾವ ಕೇಸ್ ಡಿಸಿಷನಲ್ಲಿ ಹೇಳಲಾಗಿತ್ತು ಅಂತ. ಇದಕ್ಕೆ ಉತ್ತರ ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್. 77ನೇ ಪ್ರಶ್ನೆ. ಆಸ್ ಎ ಪಾರ್ಟ್ ಆಫ್ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್, ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಪ್ರೊಡಕ್ಷನ್ ಸ್ಟಾರ್ಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಇನ್ ಇಂಡಿಯಾ? ಗುರುಗ್ರಾಮ್, ವೈಜಾಗ್, ಕೊಚಿನ್, ಬೆಂಗಳೂರು. 77 ಇಲ್ಲಿ ಆನ್ಸರ್ ಬೆಂಗಳೂರು. 78ನೇ ಪ್ರಶ್ನೆ. ಯಾವ ಕೋಸ್ಟಲ್ಲಿ ಎಮರ್ಜೆನ್ಸ್ ಹಾಗೂ ಸಬ್ಮರ್ಜೆನ್ಸ್ ಎರಡೂ ರೀತಿಯ ಫೀಚರ್ನ ನೋಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಉತ್ತರ ಕಾಂಪೌಂಡ್ ಕೋಸ್ಟ್. 89ನೇ ಪ್ರಶ್ನೆ. ಬೈ ದ ಟ್ರೀಟಿ ಆಫ್ ಅಲಹಾಬಾದ್ 1765, ಈಸ್ಟ್ ಇಂಡಿಯಾ ಕಂಪನಿ obtained ದಿವಾನಿ ರೈಟ್ಸ್ ಆಫ್ ಬೆಂಗಾಲ್, ಬಿಹಾರ್ ಅಂಡ್ ಒರಿಸ್ಸಾ, ಟ್ರೇಡಿಂಗ್ ರೈಟ್ಸ್ ಓವರ್ ಕೊರಮಾಂಡಲ್ ಕೋಸ್ಟ್, ರೈಟ್ ಟು ಇಂಟರ್ಫಿಯರ್ ವಿತ್ ದ ಪೊಲಿಟಿಕಲ್ ಆಫ್ ಡೆಲ್ಲಿ, ಅಕ್ಸೆಪ್ಟೆನ್ಸ್ ಬೈ ನವಾಬ್ ಆಫ್ ಬೆಂಗಾಲ್ ಟು ಬಿಲ್ಡ್ ಅ ಫೋರ್ಟ್ ಅಟ್ ಹುಗ್ಲಿ. ತುಂಬ ಪಾಪ್ಯುಲರ್ ಆದಂಥ ಪ್ರಶ್ನೆ. ಟ್ರೀಟಿ ಆಫ್ ಅಲಹಾಬಾದ್ 1765ನ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಗೆ ದಿವಾನಿ ರೈಟ್ಸ್ ಆಫ್ ಬೆಂಗಾಲ್, ಬಿಹಾರ್ ಅಂಡ್ ಒರಿಸ್ಸಾ ಸಿಕ್ತು. ಉತ್ತರ ಆಪ್ಷನ್ 1. 80ನೇ ಪ್ರಶ್ನೆ. ದ ಯುನೈಟೆಡ್ ಕಿಂಗ್ಡಮ್ ಹ್ಯಾಸ್ ಲೆಫ್ಟ್ ದ ಯುರೋಪಿಯನ್ ಯೂನಿಯನ್ ಆನ್ ಡ್ಯಾಶ್ ಅಂಡ್ ಹ್ಯಾಸ್ ಎಂಟರ್ಡ್ 11-month ಟ್ರಾನ್ಸಿಷನ್ ಪೀರಿಯಡ್. ಬ್ರೆಕ್ಸಿಟ್ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಇದು 31 ಜನವರಿ 2020 ಅಂದು ನಡೆದಿದ್ದು. ಹಾಗಾಗಿ ಆಪ್ಷನ್ 4. 81ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಪ್ರೊವೈಡ್ಸ್ ಫಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಆರ್ಟಿಕಲ್ 246A, 269A, 279A, 268A. ಇದಕ್ಕೆ ಉತ್ತರ ಆರ್ಟಿಕಲ್ 279A. ನಿಮ್ಮ ಆಪ್ಷನ್ 3. ನೆಕ್ಸ್ಟ್ ಕ್ವೆಶನ್. ಜಾಗ್ರಫಿ ಬಗ್ಗೆ ಇಂಟರ್ ಝೋನಲ್ ಸಾಯಿಲ್ ಬಗ್ಗೆ ಕೇಳ್ತಾ ಇದ್ದಾರೆ. ಇಂಟರ್ ಝೋನಲ್ ಸಾಯಿಲ್ ಆರ್ ಬಾಕ್ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲ್, ಮೆಡೋ ಸಾಯಿಲ್, ಸಲೈನ್ ಸಾಯಿಲ್. ಇಲ್ಲಿ ಉತ್ತರ ಆಪ್ಷನ್ A, C and D, ಬಾಕ್ ಸಾಯಿಲ್, ಮೆಡೋ ಸಾಯಿಲ್ ಹಾಗೂ ಸಲೈನ್ ಸಾಯಿಲ್. ಆಪ್ಷನ್ 3 ನಿಮ್ಮ ಉತ್ತರ. 83ನೇ ಪ್ರಶ್ನೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಇಂಡಿಯನ್ ವುಮೆನ್ ಎಕಾನಮಿಸ್ಟ್ ವಾಸ್ ಅಪಾಯಿಂಟೆಡ್ ಆಸ್ ದ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಇನ್ ಜುಲೈ 2019? ಅನ್ಶುಲಾ ಕಂತ್, ಗೀತಾ ಗೋಪಿನಾಥ್, ಶ್ರುತಿ ಕಪೂರ್, ನಿರ್ಮಲಾ ಸೀತಾರಾಮನ್. ಇದಕ್ಕೆ ಉತ್ತರ ಅನ್ಶುಲಾ ಕಂತ್. 84ನೇ ಪ್ರಶ್ನೆ. ಗ್ರೋತ್ ಆಫ್ ಕಾಫಿ ವಾಸ್ ಎನ್ಕರೇಜ್ ಡ್ಯೂರಿಂಗ್ ದ ಟೈಮ್ ಆಫ್ ಬೋರಿಂಗ್, ಹೈದರ್, ಟಿಪ್ಪು, ಕಬ್ಬನ್. ಉತ್ತರ ಟಿಪ್ಪು. ಆಪ್ಷನ್ 3. India along with which country jointly launched the International Solar Alliance during the United Nations Climate Change Conference COP21? ಇದು ತುಂಬ ಸುದ್ದಿಯಲ್ಲ ಇದ್ದಂಥ ವಿಷಯ. ಇದಕ್ಕೆ ಉತ್ತರ ಫ್ರಾನ್ಸ್. ಆಪ್ಷನ್ 2. 86ನೇ ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸಿಟಿ ವಾಸ್ ನೇಮ್ಡ್ ಬೈ ಯುನೆಸ್ಕೋ ಆಸ್ ವರ್ಲ್ಡ್ ಕ್ಯಾಪಿಟಲ್ ಆಫ್ ಆರ್ಕಿಟೆಕ್ಚರ್ ಫಾರ್ 2020? ಜೊಹಾನ್ಸ್ಬರ್ಗ್, ರಿಯೋ ಡಿ ಜನೈರೋ, ಪ್ಯಾರಿಸ್, ಲಂಡನ್. ಇದಕ್ಕೆ ಉತ್ತರ ಆಪ್ಷನ್ 2, ರಿಯೋ ಡಿ ಜನೈರೋ. ಮುಂದಿನ ಪ್ರಶ್ನೆ. ಟೋಟಲ್ ನಂಬರ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ PM ಇನ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಶೆಲ್ ನಾಟ್ ಎಕ್ಸೀಡ್ 15%. ಇದು ಒಂದು ಅಮೆಂಡ್ಮೆಂಟ್ನ ಮೂಲಕ ಆಗಿತ್ತು. ಅಂದರೆ ಪ್ರೈಮ್ ಮಿನಿಸ್ಟರ್ನ ಕ್ಯಾಬಿನೆಟ್ ಇದೆ, ಅದು ಟೋಟಲ್ ಹೌಸ್ ಆಫ್ ಪೀಪಲ್ನ ಪಾಪ್ಯುಲೇಷನಿಂದ 15%ಗಿಂತ ಜಾಸ್ತಿ ಇರೋ ಹಾಗಿಲ್ಲ ಅಂತ ಅಮೆಂಡ್ಮೆಂಟ್ ಮಾಡಲಾಯಿತು. ಇದು ಯಾವ ಅಮೆಂಡ್ಮೆಂಟ್ನ ಮೂಲಕ ಆಯಿತು ಅಂತ ಇಲ್ಲಿ ಕ್ವೆಶ್ಚನ್ನಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2003. ಹಾಗಾಗಿ ನಿಮ್ಮ ಉತ್ತರ ಆಪ್ಷನ್ 1. 88ನೇ ಪ್ರಶ್ನೆ. ದ ಇಂಡಿಯನ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಇನಿಷಿಯೇಟಿವ್ ಇಸ್ ನೋನ್ ಆಸ್ ಭೂಮಿ, ಕಿಯಾಸ್ಕ್, ಸ್ಪಾರ್ಕ್, ಸ್ವಯಂ. ಇದಕ್ಕೆ ಉತ್ತರ ನಿಮ್ಮ ಆಪ್ಷನ್ 4, ಸ್ವಯಂ. 89ನೇ ಪ್ರಶ್ನೆ. ದ ವೈಲೇಷನ್ ಆಫ್ ರೈಟ್ಸ್ ಆ್ಯಂಡ್ ಇಮ್ಯುನಿಟೀಸ್ ಆಫ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆರ್ ಡಿಸ್ರೆಸ್ಪೆಕ್ಟ್ ಟು ದೆಮ್ ಈಸ್ ಪನಿಷಬಲ್ ಅಂಡರ್ ದ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್. ಇನ್ ದಿಸ್ ಕೇಸ್ ವಾಟ್ ಮೋಷನ್ ಇಸ್ ಮೂವ್ಡ್ ಅಂಡರ್ ವಿಚ್ ರೂಲ್? ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ಗೆ ಏನು ಇಮ್ಯುನಿಟಿ ಕೊಡಲಾಗಿದೆ ಹಾಗೂ ಹಕ್ಕುಗಳನ್ನ ಕೊಡಲಾಗಿದೆ, ಅದರ ಮೇಲೆ ಯಾವ ಮೋಷನ್ನ ಮೂವ್ ಮಾಡಬಹುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಏನು ಆಪ್ಷನ್ಸಲ್ಲಿ ಉದ್ದವಾಗಿ ಕೊಟ್ಟಿದ್ದಾರೆ ಅದರಿಂದ ಕನ್ಫ್ಯೂಸ್ ಆಗೋ ಅವಶ್ಯಕತೆನೇ ಇಲ್ಲ. ಇದು ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ನ ಪ್ರಿವಿಲೇಜ್ಗೆ ಸಂಬಂಧಪಟ್ಟಿತ್ತು. ಹಾಗಾಗಿ ಪ್ರಿವಿಲೇಜ್ ಮೋಷನ್ ಇಲ್ಲಿ ಉತ್ತರ ಆಪ್ಷನ್ 2. 90ನೇ ಪ್ರಶ್ನೆ. Chola bronzes are known for their fine craftsmanship. These metal sculptures have been made of an alloy of how many steels? 4, 5, 6, 8. ಇಲ್ಲಿ ಉತ್ತರ ಆಪ್ಷನ್ 2, 5 ಮೆಟಲ್ಗಳನ್ನ ಸೇರಿ ಮಾಡಿದಂಥ ಅಲಾಯ್. 91ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಬೌಟ್ ದ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್? ಇದು ತುಂಬ ಪಾಪ್ಯುಲರ್ ಆಗಿರುವಂಥ ಇನಿಷಿಯೇಟಿವ್. ಯಾವ ಕಂಟ್ರಿ ಮಾಡ್ತಾ ಇದೆ? ಚೈನಾ ಮಾಡ್ತಾ ಇದೆ. ಮೊದಲನೇ ಆಪ್ಷನಲ್ಲಿ ಹಿಮಾಲಯನ್ ಬೆಲ್ಟ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನು ತಪ್ಪಂತ ಹೇಳ್ಬೋದು. 4ನೇ ಆಪ್ಷನಲ್ಲಿ ಅರೇಬಿಯನ್ ಬೆಲ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ, ಇದು ಕೂಡ ತಪ್ಪು ಅಂತ ನಾವು ಹೇಳ್ಬೋದು. ಸೆಕೆಂಡ್ ಹಾಗೂ ಥರ್ಡ್ ಆಪ್ಷನಲ್ಲಿ ಚೂಸ್ ಮಾಡಬೇಕು. ಬೆಲ್ಟ್ ರೆಫರ್ಸ್ ಟು ಮ್ಯಾರಿಟೈಮ್ ರೋಡ್ಸ್ ಆ್ಯಂಡ್ ರೋಡ್ ರೆಫರ್ಸ್ ಟು ಏರ್ ಆ್ಯಂಡ್ ಲ್ಯಾಂಡ್ ರೂಟ್ಸ್. ದ ಇನಿಷಿಯೇಟಿವ್
aims at improving connectivity among China, Pakistan, India and other Asian countries. Third option, belt refers to the overland routes and road refers to sea routes. The initiative aims at improving connectivity among Asia, Africa and Europe. ನಮಗೆ ಗೊತ್ತಿರೋ ಹಾಗೆ ಒನ್ ಬೆಲ್ಟ್ ಆ್ಯಂಡ್ ಒನ್ ರೋಡ್ ಚೈನಾ, ಪಾಕಿಸ್ತಾನ್, ಇಂಡಿಯಾ ಹಾಗೂ ಏಷ್ಯಾಗೆ ಸೀಮಿತವಾಗಿಲ್ಲ. ಹಾಗಾಗಿ ಇಲ್ಲಿ ಉತ್ತರನ ನಿಮ್ಮ ಆಪ್ಷನ್ 3 ಅಂತ ನಾವು ಹೇಳ್ಬೋದು. ಇಂಪ್ರೂವಿಂಗ್ ಕನೆಕ್ಟಿವಿಟಿ ಅಮಾಂಗ್ ಏಷ್ಯಾ, ಆಫ್ರಿಕಾ ಆ್ಯಂಡ್ ಯುರೋಪ್. 92ನೇ ಪ್ರಶ್ನೆ, ವಿಚ್ ಫ್ರೋಝನ್ ರಿವರ್ ಇಸ್ ಬೇಸಿಕಲಿ ಎ ಚಡಾರ್ ಟ್ರೆಕ್ ದಟ್ ಅಟ್ರಾಕ್ಟ್ಸ್ ಅಡ್ವೆಂಚರ್ ಟೂರಿಸ್ಟ್ ಇಯರ್ ಟು ಲಡಾಖ್? ಶೋಕ್ ರಿವರ್, ನುಬ್ರಾ ರಿವರ್, ಜಸ್ಕರ್ ರಿವರ್, ಗಲ್ವಾನ್ ರಿವರ್. ಈ ಚಡಾರ್ ಟ್ರೆಕ್ ಸುದ್ದಿಯಲ್ಲಿರುವಂಥದ್ದು, ಇದು ಫ್ರೋಝನ್ ರಿವರ್ ಮೇಲೆ ನಡೆಯುವಂಥದ್ದು. ಲಡಾಖ್ನಲ್ಲಿ ಫ್ರೋಝನ್ ರಿವರ್ ಆಗಿರುವಂಥದ್ದು ಜಸ್ಕರ್ ರಿವರ್, ಇದ್ರ ಮೇಲೆ ಚಡಾರ್ ಟ್ರೆಕ್ ನಡೆಯುವಂಥದ್ದು. ಹಾಗಾಗಿ ಇಲ್ಲಿ ಉತ್ತರ ನಿಮ್ಮ ಆಪ್ಷನ್ 3. 93ನೇ ಪ್ರಶ್ನೆಯಲ್ಲಿ ವೈಟ್ ಹೆಲ್ಮೆಟ್ಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಇದೊಂದು ಅಮೆರಿಕನ್ ಮಿಲಿಟರಿ ವಿಂಗ, ಜಪಾನೀಸ್ ಸೈಂಟಿಸ್ಟ್ ಗ್ರೂಪಾ, ಆಫ್ರಿಕನ್ ವಾಲಂಟ್ರಿ ಆರ್ಗನೈಸೇಷನಾ ಅಥವಾ ವಾಲಂಟಿಯರ್ ಆರ್ಗನೈಸೇಷನ್ ಸಿರಿಯನ್ ಸಿವಿಲ್ ಡಿಫೆನ್ಸ್ಗೆ ಸಂಬಂಧಪಟ್ಟದ್ದು ಹಾಗೂ ಸಿರಿಯನ್ ಏರ್ ಸ್ಟ್ರೈಕಲ್ಲಿ ಯಾರು ವೂಂಡ್ ಆಗ್ತಾರೆ ಅವ್ರನ್ನ ರೆಸ್ಕ್ಯೂ ಮಾಡುವಂಥದ್ದು ಅಂತ. ಇಲ್ಲಿ ಆಪ್ಷನ್ 1 ನಿಮ್ಮ ಆನ್ಸರ್. ಇದೊಂದು ವಾಲಂಟಿಯರ್ ಆರ್ಗನೈಸೇಷನ್. 94ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ಆರ್ಟಿಕಲ್ 236A ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದ ಎಕ್ಸ್ಪ್ರೆಷನ್ ಡಿಸ್ಟ್ರಿಕ್ಟ್ ಎವ್ರಿ ಜಡ್ಜ್ ಇನ್ಕ್ಲೂಡ್ಸ್ ಜಡ್ಜ್ ಆಫ್ ಅ ಸಿಟಿ ಸಿವಿಲ್ ಕೋರ್ಟ್, ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್, ಜಾಯಿಂಟ್ ಡಿಸ್ಟ್ರಿಕ್ಟ್ ಜಡ್ಜ್, ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಜಡ್ಜ್, ಚೀಫ್ ಜಡ್ಜ್ ಆಫ್ ಎ ಸ್ಮಾಲ್ ಕಾಸ್ ಕೋರ್ಟ್, ಚೀಫ್ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್, ಅಡಿಷನಲ್ ಚೀಫ್ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್, ಸೆಷನ್ಸ್ ಜಡ್ಜ್, ಅಡಿಷನಲ್ ಸೆಷನ್ಸ್ ಜಡ್ಜ್, ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್. ಇದಕ್ಕೆ ಉತ್ತರ ಆಲ್ ಆಫ್ ದ ಅಬವ್. ಡಿಸ್ಟ್ರಿಕ್ಟ್ ಕೋರ್ಟ್ಗಳಿಗೆ ಸಂಬಂಧಪಟ್ಟಂಥ ಜಡ್ಜಸ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಎವ್ರಿ ಜಡ್ಜ್ ಈ ಎಲ್ಲ ABCD ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು. ಹಾಗಾಗಿ ಉತ್ತರ ಆಪ್ಷನ್ 4. 95ನೇ ಪ್ರಶ್ನೆ, ವಿಚ್ ಬೀಚ್ ಇನ್ ಇಂಡಿಯಾ ಬಿಕೇಮ್ ದ ಫಸ್ಟ್ ಬೀಚ್ ಇನ್ ಏಷ್ಯಾ ಟು ಗೆಟ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್? ಚಂದ್ರಭಾಗಾ ಬೀಚ್, ಮರೀನಾ ಬೀಚ್, ಗೋಪಾಲ್ಪುರ್ ಬೀಚ್, ಗೋಕರ್ಣ ಬೀಚ್. ಯಾವುದೇ ಪ್ರದೇಶಕ್ಕೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡಬೇಕು ಅಂದರೆ ಅಲ್ಲಿ ಎನ್ವಿರಾನ್ಮೆಂಟಲ್, ಎಜುಕೇಷನಲ್, ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಬೇಕು. ಇದನ್ನು ಚಂದ್ರಭಾಗಾ ಬೀಚ್ಗೆ ಕೊಡಲಾಯಿತು. ಹಾಗಾಗಿ ಇಲ್ಲಿ ಉತ್ತರ ಆಪ್ಷನ್ 1. The index with different features of deprivation in the quality of life to aggravate at an aggregate judgment on the extent of poverty in a community is called. ಅಂದರೆ ಪಾವರ್ಟಿಯಲ್ಲಿ ಎಷ್ಟು ಡಿಪ್ರೈವೇಷನ್ ಆಗಿದೆ, ಯಾವ ರೀತಿಯಲ್ಲಿ ಡಿಪ್ರೈವೇಷನ್ ಆಗಿದೆ ಅಂತ ಹೇಳೋದಕ್ಕೆ ಒಂದು ಇಂಡೆಕ್ಸ್ ಇದೆ. ಅದು ಯಾವ ಇಂಡೆಕ್ಸ್ ಅಂತ ಕೇಳ್ತಾ ಇದ್ದಾರೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್, ಹ್ಯೂಮನ್ ಫ್ರೀಡಮ್ ಇಂಡೆಕ್ಸ್, ಹ್ಯೂಮನ್ ಡಿಪ್ರೈವೇಷನ್ ಇಂಡೆಕ್ಸ್. HDI ಅಲ್ಲ, ಹ್ಯೂಮನ್ ಡಿಪ್ರಿವೇಷನ್ ಇಂಡೆಕ್ಸ್ ಅಂತ ಯಾವುದೂ ಇಲ್ಲ, ಹ್ಯೂಮನ್ ಫ್ರೀಡಮ್ ಇಂಡೆಕ್ಸ್ ಅಲ್ಲ. ಇದಕ್ಕೆ ಸಂಬಂಧಪಟ್ಟಿದ್ದು ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್. ಇದನ್ನು ನೀವು ಆರಾಮಾಗಿ ಗೆಸ್ ಮಾಡ್ಬೋದಿತ್ತು. ಇಲ್ಲಿ ಉತ್ತರ ಆಪ್ಷನ್ 2 ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್. ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಆಥರ್ಸ್ ಹಾಗೂ ಬುಕ್ಸ್ ಕೊಟ್ಟಿದ್ದಾರೆ. ರಂಜನಿ ಕೊಠಾರಿ, CP ಭಂಬ್ರಿ, ಮೋಹಿತ್ ಭಟ್ಟಾಚಾರ್ಯ, ಗ್ರಾನ್ವಿಲ್ ಅಸ್ಟಿನ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಾಸ್ಟ್ ಆ್ಯಂಡ್ ಪೊಲಿಟಿಕ್ಸ್ ಇನ್ ಇಂಡಿಯಾ, ವರ್ಕಿಂಗ್ ಎ ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್, ದ ಇಂಡಿಯನ್ ಸ್ಟೇಟ್. ಇವು ಸಾಕಷ್ಟು ಪಾಪ್ಯುಲರ್ ಬುಕ್ಸ್ ಅಂತಲೇ ಹೇಳ್ಬೋದು. ಇವನ್ನು ನೀವು ಮ್ಯಾಚ್ ಮಾಡಬೇಕು. ರಜನಿ ಕೊಠಾರಿ ಕಾಸ್ಟ್ ಆ್ಯಂಡ್ ಪೊಲಿಟಿಕ್ಸ್ ಇನ್ ಇಂಡಿಯಾಗೆ ಸಂಬಂಧಪಟ್ಟಿದ್ದ ಬುಕ್. CP ಭ್ರಮ್ರಿ ದ ಇಂಡಿಯನ್ ಸ್ಟೇಟ್ ಅಂತ ಬುಕ್ ಬರೆದಿದ್ದಾರೆ. ಮೋಹಿತ್ ಭಟ್ಟಾಚಾರ್ಯ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಬುಕ್ ಬರೆದಿದ್ದಾರೆ. ಗ್ರಾನ್ವಿಲ್ ಅಸ್ಟಿನ್ ವರ್ಕಿಂಗ್ ಎ ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಅಂತ ಬುಕ್ ಬರೆದಿದ್ದಾರೆ. ಹಾಗಾಗಿ ಇಲ್ಲಿ ಉತ್ತರ ನಿಮ್ಮ ಆಪ್ಷನ್ 1. Which day was celebrated Akhila Karnataka Satyagraha Day during the Freedom Movement? 12 December, 12th January, 12th July, 12th September. ಇದಕ್ಕೆ ಉತ್ತರ 12th January ನಿಮ್ಮ ಆಪ್ಷನ್ 2. 99ನೇ ಪ್ರಶ್ನೆ, ದ ಪೇಮೆಂಟ್ ಮೆಥಡ್ ಆಫನ್ ಯೂಸ್ಡ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ವಿಚ್ ಆಫರ್ಸ್ ದ ಎಕ್ಸ್ಪೋರ್ಟರ್ ದ ಬೆಸ್ಟ್ ಅಶ್ಯೂರೆನ್ಸ್ ಆಫ್ ಬೀಯಿಂಗ್ ಪೇಡ್ ಫಾರ್ ದ ಪ್ರಾಡಕ್ಟ್ ಸೋಲ್ಡ್ ಇಂಟರ್ನ್ಯಾಷನಲಿ ಈಸ್ ಓಪನ್ ಅಕೌಂಟ್, ಡ್ರಾಫ್ಟ್ಸ್, ಬಿಲ್ ಆಫ್ ಲ್ಯಾಂಡಿಂಗ್, ಲೆಟರ್ ಆಫ್ ಕ್ರೆಡಿಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋಸ್ಟ್ ಟ್ರಸ್ಟೆಡ್ ವೇ ಆಫ್ ಪೇಮೆಂಟ್ ಏನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ 4 ಲೆಟರ್ ಆಫ್ ಕ್ರೆಡಿಟ್. ಕೊನೆಯ ಪ್ರಶ್ನೆ, ಇನ್ ರೀಸೆಂಟ್ ಇಯರ್ಸ್ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಹ್ಯಾಸ್ ಬಿನ್ ಪ್ಲಾನ್ಡ್ ಇನ್ ದ ಆಫ್ ಶೋರ್ ರೀಜನ್ಸ್ ಆಫ್ ಕೃಷ್ಣಾ, ಗೋದಾವರಿ ಡೆಲ್ಟಾ ಆಫ್ ಆಂಧ್ರ ಪ್ರದೇಶ್. ದ ರಾಕ್ ಬೆಡ್ ಆಫ್ ದಿಸ್ ರೀಜನ್ ಇಸ್ ಲ್ಯಾಕೋಲಿತ್ ಸ್ಟ್ರಕ್ಚರ್, ಬ್ಯಾಥೋಲಿತ್ ಸ್ಟ್ರಕ್ಚರ್, ರವಾ ಸ್ಟ್ರಕ್ಚರ್, ಸಿಂಕ್ಲೈನ್ ಸ್ಟ್ರಕ್ಚರ್. ಇದಕ್ಕೆ ಉತ್ತರ ಆಪ್ಷನ್ 4 ಸಿಂಕ್ಲೈನ್ ಸ್ಟ್ರಕ್ಚರ್. ಈ ವಿಡಿಯೋದಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 1ಗೆ ಸಂಬಂಧಪಟ್ಟಂಥ ಎಲ್ಲ ಕ್ವೆಶ್ಚನ್ ಹಾಗೂ ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ವಿ. ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಿಮ್ಮ ಎಕ್ಸಾಮ್ ಚೆನ್ನಾಗಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಹಾಗೂ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.